ಸರಿ ಯಾರಂತಂದ್ರೆ ಎಲ್ಲಂದ್ರೆ ಅಲ್ಲೇ ಟೈಲ್ ಹಾಕ್ಕೊಂಡು ಶುರು ಮಾಡ್ಕೊಂಡ್ಬಿಡೋಣ. ನಮಾಜ್ ಮಾಡ್ತಾವಲ್ಲ ಹಂಗೆ ಎಲ್ಲ ಅಲ್ಲ ಪರಮಾತ್ಮನ ಧ್ಯಾನೋಪಾಸನೆ ಮಾಡೋದು ಅಂತಂದ್ರೆ ದಂಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದ. ಹ್ಯಾಂಗ ಧ್ಯಾನ ಮಾಡ್ಬೇಕು ನೀವು ಅವನನ್ನ? ನೀವು ಹಿಂಗಿದ್ದು ಮಾಡಬೇಕು ಅಂತಾರೆ ಆಚಾರ್ಯರು. ದಂಪತ್ಯಾದ್ಯಾಶ್ರಮ ಇದೇ ವೇದಶಾಸ್ತ್ರ ರಹಸ್ಯ. ಇತಿಹಾಸ ಪುರಾಣ ತಿಳಿಸ್ಕೊಟ್ರು. ದಂಪತಿ ಅಂತ ಯಾರಿಗೆ ಕರೀತಾರೆ? ದಂಪತಿ ಪೂಜಾ ಅಂತ ಯಾರಿಗೆ ಕರೀತಾರೆ? ಸ್ವಾಮಿ ಕರೀತಾರ? ಇನ್ನು ಆ ಗೋಳಿ ಹೋಗಿಲ್ಲ, ಇನ್ನು ಅಲ್ಲಿ ತನಕ ಹೋಗಿಲ್ಲ. ಅಂದ್ರೆ ದಂಪತಿ ಅಂತ ಯಾರಿಗೆ ಕರೆಯೋದು? ದಂಪತಿ, ಜಂಪತಿ, ಜಾಯಾಪತಿ ಎಂಬ ಕೋಶದಲ್ಲಿ ಗೃಹಸ್ಥಾಶ್ರಮೆಯಲ್ಲಿರ್ತಕ್ಕ ಸಾಧಕರಾಗಿರ್ತಕ್ಕವರಿಗೆ ದಂಪತಿಗಳು, ಗಂಡ ಹೆಂಡರು ಅಂಥವ್ರು. ಆಗಬೇಕಾದ ದಂಪತ್ಯಾಶ್ರಮ ಅಂದರೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ಆದ್ಯಾಶ್ರಮ ಯಾವುದು? ಮೊದಲನೇ ಆಶ್ರಮ ಯಾವುದು? ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚರ್ಯಾಶ್ರಮ ಆದಮೇಲೆ ಆಗಬೇಕು. ನಿಯಮ ತೋರಿಸ್ತಾರೆ ಆಚಾರ್ಯರು. ಅದು ಆದ್ಯಾಶ್ರಮ. ಅದು ಅದರಿಂದ ಮೊದಲು ಗೃಹಸ್ಥಾಶ್ರಮ ಆಗಿಬಿಡ್ತೀನಿ, ಆಮೇಲೆ ಉಪನಯನ ಮಾಡ್ಕೊಡ್ತೀನಿ. ಎರಡೆರಡು ಖರ್ಚು ಹಾಕಿ ಮಗ ನಾನು ಒಟ್ಟಿಗೆ ಉಪನಯನ ಮಾಡಿಬಿಟ್ರೆ ಸರಿ ಕಣಿಗೆ ಇಲ್ಲ ಅನ್ನೋಂಗಿಲ್ಲ. ಮೊದಲು ಯಾರೇ ಆಗಲು ಮೊದಲು ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚರ್ಯಾಶ್ರಮ ಆದ್ಮೇಲೆ ಯೋಗ್ಯತೆ ಇತ್ತೋ ಒಮ್ಮೆಲೆ ಬೇಕಾದ್ರೆ ಸನ್ಯಾಸಾಶ್ರಮಕ್ಕೆ ಹೋಗು, ಇಲ್ಲ ಗೃಹಸ್ಥಾಶ್ರಮ ಆಗು, ಅದ್ರ ಮೇಲೆ ವಾನಪ್ರಸ್ಥಾಶ್ರಮ, ಹೀಗೆ ಸೋಪಾನಾರೋಹಣ್ಯಾದಂತೆ ಹೋಗ್ಬೋದು. ಅಂತೂ ಎಲ್ಲದಕ್ಕೂ ಆಶ್ರಮಕ್ಕೆ ಮೊದಲನೇ ಆಶ್ರಮ ಯಾವುದು? ಬ್ರಹ್ಮಚರ್ಯಾಶ್ರಮ. ಅಂದ್ರೆ ದಂಪತ್ಯಾದ್ಯಾಶ್ರಮೈ ಅಂದ್ರೆ ಬ್ರಹ್ಮಚರ್ಯಾಶ್ರಮ ಮೊದಲಾದ ಆಶ್ರಮಗಳಲ್ಲಿ ಇದ್ದು, ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಇದ್ದು ನಾವು ಭಗವಂತನ ಧ್ಯಾನ ಮಾಡಬೇಕು. ಅಂದ್ರೆ ನಾವು ಧ್ಯಾನ ಮಾಡಬೇಕಾದ್ರೆ ಬರೀ ಮನಸ್ಸಿದೆ. ನಮಗೆ ಮನಸ್ಸಿರಲಿಕ್ಕೆ ಒಂದು ದೇಹ ಇದೆ, ದೇಹಕ್ಕೆ ಸಂಬಂಧಪಟ್ಟ ಒಂದು ವಂಶ ಇದೆ, ವಂಶಕ್ಕೆ ಸಂಬಂಧಪಟ್ಟಂಥ ಒಂದು ಪರಂಪರೆ ಇದೆ. ಆ ಪರಂಪರೆ ತಿಳಿಸ್ಕೊಡ್ತಾರೆ ವೇದಶಾಸ್ತ್ರ ವಾಕ್ಯ ಇದೆ. ಅದೇನೇ ಯಾವುದೋ ನಮಗೆ ಇರತಕ್ಕಂಥ ವರ್ಣಾಶ್ರಮ ಧರ್ಮಗಳು. ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟು ಪುರುಷ ಹೇಗಿರಬೇಕು, ಸ್ತ್ರೀಯರು ಹೇಗಿರಬೇಕು, ಅದರಂತೆ ಇದ್ದು ಶಾರೀರಿಕವಾಗಿರ್ತಕ್ಕ ವರ್ಣಾಶ್ರಮ ಧರ್ಮ ಇಟ್ಟುಕೊಂಡು, ಈ ಭಾಗವತ ಧರ್ಮ ಇಟ್ಟುಕೊಂಡು, ಮಾನಸಿಕವಾದ ಭಾಗವತ ಧರ್ಮ ಅಂತಂದ್ರೆ ರಮಾಬ್ರಹ್ಮಾಡಿ ವಂದನ ಆಗಿರ್ತಕ್ಕ ಶ್ರೀಹರಿಯೇ ಸಂಧ್ಯಾನ, ಅವರ ಧ್ಯಾನ ಮಾಡೋದು ಪರಿಪೂರ್ಣ ಅಂತ ಹೇಳಿ. ಹೀಗೆ ದಂಪತ್ಯಾದ್ಯಾಶ್ರಮೈ ನೋಡಿ, ವರ್ಣಾಶ್ರಮ ಎಷ್ಟು ಮಹತ್ವ ಕೊಟ್ಟರು ಆಚಾರ್ಯರು. ಇದು ಯಾಕೆ ನಾವು ಶರೀರ ಬಿಟ್ಟು ಏನು ಮಾಡ್ಲಿಕ್ಕೆ ಆಗ್ತದೆ? ಇದು ಯಾವುದೋ ವರ್ಣಾಶ್ರಮ ಧರ್ಮ ಏನು ಬೇಕಾಗಿಲ್ಲ. ನಾವು ಮನಸ್ಸಲ್ಲಿ ಪರಮಾತ್ಮ ಧ್ಯಾನ ಮಾಡಿಬಿಟ್ಟು ಉದ್ಧಾರ ಮಾಡು, ಬೇಡ ಆಗಲಿಲ್ಲ. ಶರೀರ ಬಿಟ್ಟು ಮಾಡು, ಶರೀರ ಬಿಟ್ಟು ಮಾಡ್ರಿ. ನಿಮ್ಮ ಮನಸ್ಸಿಂದ ಮನಸ್ಸು ಇಟ್ಕೊಂಡೇ ಮಾಡು ಅನಿತಾನ ಸ್ವಾಮಿ. ಶರೀರ ಹಿಡ್ಕೊಂಡು ಬಿಡೋ ಶರೀರ ಇಟ್ಕೊಂಡಿದ್ದಿ ಅರ್ಥ ತಕ್ಕಂತೆ ಮಾಡ್ಬೇಕು. ಶರೀರ ಬಿಟ್ಟು ಮಾಡ್ಲಿಕ್ಕೆ ಆಗ್ತದಾ? ಶರೀರ ಏನ್ರಿ ಯಾರು ಇದ್ದ ಮೇಲೆ ಅದಕ್ಕೆ ವಿಹಿತವಾದ ಏನಿದೆಯೋ ಅದನ್ನೂ ಮಾಡಬೇಕು. ಅದೇ ವರ್ಣಾಶ್ರಮ ಧರ್ಮ. ನಮ್ಮ ಶಕ್ತಿ ಇದ್ದಷ್ಟು ಮಾಡಲಿಕ್ಕೆ ಬೇಕು. ಅದನ್ನು ನೀರು ನಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ದೊಡ್ಡ ದೇವಾರು ದೇವತೆಗಳ ಅವತಾರ ಮಾಡಿ ಬಂದರೂ ವರ್ಣಾಶ್ರಮ ಧರ್ಮಕ್ಕೆ ತಗ್ಗೇ ಹೋಗಬೇಕು. ಇದು ಪರಮಾತ್ಮನ ಶಾರೀರಿಕವಾಗಿ ಹಾಕಿರ್ತಕ್ಕ ಭಾಗವತ ಧರ್ಮ. ಅದು ನೀಡಲಿಕ್ಕಿಲ್ಲ. ಮಾನಸಿಕವಾದ್ದು ಈ ರೀತಿಯಿಂದ ತ್ಯಾಜ್ಯಾಶ್ರಮೈ ಧ್ಯಾಯೇತ್ತಂ ಪರಮಾನಂದ. ನಮ್ಗೇನು ಕೊಡ್ತಾರೆ ಇಷ್ಟು ಮಾಡಿದ್ದನ್ನ? ಸದೈವ ಪರಮಾನಂದಂ. ಅಪೇಕ್ಷೆ ಪಟ್ಟಿರಲಿಲ್ಲ, ಸದಾ ಆನಂದದಲ್ಲಿರಬೇಕು ಅಂತ ಹೇಳಿ. ಯಾರಿಗೆ ಅಪೇಕ್ಷೆ ಇಲ್ಲದೆ ಅದೇ ಮೋಕ್ಷ. ನಿಮ್ಮ ಅಪೇಕ್ಷೆ ಪೂರ್ಣ ಮಾಡಲಿಕ್ಕೆ ಈ ಪ್ರಕೃತಿಗೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅಪ್ರಾಕೃತ ಲೋಕಕ್ಕೆ ಬರ್ರಿ ಅಂತ ನಾವು ಎಂತೆಂಥ ಅಪೇಕ್ಷೆ ಇಟ್ಕೊಳ್ತೀವಿ. ಅಪೇಕ್ಷೆ ಅಂದರೆ ನಾವು ಇದ್ದಲ್ಲೇ ಇರಬೇಕು, ಹೊತ್ತು ತುಂಬಿರಬೇಕು, ಖರ್ಚಾಗ್ತಿರ್ಬೇಕು, ಮತ್ತಾಗ್ತಿರ್ಬೇಕು, ದಾನ ಧರ್ಮ ಮಾಡ್ತಿರ್ಬೇಕು, ಬ್ರಾಹ್ಮಣರು ಬರ್ತಿರ್ಬೇಕು, ಅಥವಾ ಬೇಕಾದಷ್ಟು ಹೆಂಡತಿ ಇರಬೇಕು, ಮಕ್ಕಳು ಇರಬೇಕು, ಪರಿವಾರ ಇರಬೇಕು, ದುಡ್ಡು ಇರಬೇಕು, ದಿವಾಣ ಇರಬೇಕು, ಎಲ್ಲರಿಗಿಂತ ಹೆಚ್ಚಾಗಿರಬೇಕು, ನಮ್ಗಿಂತ ಕಾಳುಗಳಿರಬೇಕು, ಎಷ್ಟು ಬೇಕಾದ ಖರ್ಚು ಮಾಡ್ತಿರ್ಬೇಕು, ರೋಗಾಧಿಪತ್ರಗಳು ಬರಬಾರ್ದು, ಪಿಡಾರಿಗಳು ಯಾರು ಬರಬಾರ್ದು, ಹಿಗ್ಗಬಾರ್ದು, ಹುಗ್ಗಬಾರ್ದು, ಏನು ಕೋಟಿ ಇಟ್ಕೊಂಡಿರ್ತೀವಿ. ಇವೆಲ್ಲ ಇಲ್ಲಿ ಸಿಗ್ತದೆ ಈ ಪ್ರಾಕೃತಿಯಲ್ಲಿ. ಆವಾಗ ಅದಕ್ಕೋಸ್ಕರ ಮೋಕ್ಷಕ್ಕೆ ಬರ್ರಿ. ಅದೇ ಸದೈವ ಪರಮಾನಂದಂ. ಸದಾ ಇಂಥ ಆನಂದ ಸ್ಥಿತಿಯಲ್ಲಿ ಇರೋದೇ ಮೋಕ್ಷ. ಅದನ್ನು ಕೊಡ್ತೀನಿ. ಅಲ್ಲಿ ಹೇಗಿರ್ತಾರೆ? ಸದೈವ ಪರಮಾನಂದಂ. ದೈವದಿಂದ ಸಹಿತ. ದೈವ ಅಂದ್ರೆ ದೇವತಾ ವರ್ಗ. ಎಷ್ಟೋ ಬ್ರಹ್ಮರುದ್ರ ದೇವತೆ ಮುಕ್ತರಾದವರು ಇದ್ದಾರೆ. ಅವ್ರ ಮಧ್ಯದಲ್ಲಿ ನಾನು ಕೂರಿಸ್ತೀನಿ. ಹೀಗೆ ಪರಮಾತ್ಮ ಇದ್ದಾನಿಂಥ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಇರೋದ್ರಿಂದ ಪರಮಾತ್ಮನನ್ನ ನೀವು ಏನಂತ ಧ್ಯಾನವನ್ನು ಮಾಡ್ರಿ? ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಇನ್ನೇನು ಅರ್ಥ ತಿಳಿಸಿದ್ದಾರೆ? ನಾಳೆ ಸ್ಮರಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಓಂ. ಆಪಾದಮೂಲಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈಃ ಸದೈವ ಪರಮಾನಂದಂ.
ಶ್ರೀಮದಾಚಾರ್ಯರಿಂದ ಪ್ರಣೀತವಾದ ಶ್ರೀಮದ್ ಯಮಕ ಭಾರತ ಗ್ರಂಥ ಅವರ ಸ್ವರೂಪದಂತೆ. ಆಚಾರ್ಯರ ಸ್ವರೂಪ ಯಾವ ರೀತಿಯಿಂದ ಶ್ರೀಮದಾಚಾರ್ಯರ ಸ್ವರೂಪ ಪರಮ ನಿತ್ಯ ನಿರ್ದುಷ್ಟ, ಪರಮಾನಂದಕರ, ಚೇತೋಹಾರಿ, ಪರಮಾತ್ಮನ ದಿವ್ಯ ಸನ್ನಿಧಾನಕ್ಕೆ ಮುಖ್ಯ ಪಾತ್ರವಾದ್ದು, ಅದೇ ರೀತಿಯಿಂದ ಇರತಕ್ಕ ಗ್ರಂಥ. ಯಮಕ ಭಾರತ ಶ್ರವಣದಿಂದ ಸಕಲ ಸಚ್ಚಾಸ್ತ್ರಗಳ ಮರ್ಮ ಮತ್ತು ಹರಿವಾಯುಗಳ ಒಂದು ಮಹಾತ್ಮ್ಯವನ್ನು ತಿಳಿದಂಗಾಗ್ತದೆ. ಆದ್ದರಿಂದ ಉತ್ತಮವಾದ ಮಂಗಳಾಚರಣೆಯಿಂದ ಆರಂಭಿಸಿದ್ದಾರೆ ಆಚಾರ್ಯರು. ಪರಮಾತ್ಮನನ್ನ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು, ಯಾರನ್ನು ಧ್ಯಾನ ಮಾಡಬೇಕು, ಎರಡನ್ನು ತೋರಿಸಿದ್ದಾರೆ. ಶ್ರೀಹರಿಯೇ ಪೂರ್ಣಾನಂದ ವಸ್ತು, ಆತನ ಆನಂದ ಆನಂದ ಕಲ್ಯಾಣವಾಗಿ ಪೂರ್ಣ ಅಂದರೆ ಧ್ಯಾನ ಮಾಡಬೇಕು. ಈ ಧ್ಯಾನ ಅನ್ನೋದೇನಿದೆ, ಇದು ನಮ್ಮ ಯುಕ್ತಿಯಿಂದಲೂ ಇದೇ ರೀತಿಯಿಂದ ಆನಂದಾದಿ ಕಲ್ಯಾಣ ಪೂರ್ಣತ್ವ ಅಂದರೆ ಶ್ರೀಹರಿಯ ಧರ್ಮ ಎಂಬುದು ಲಕ್ಷ್ಮೀಪತಿ ಯುಕ್ತಿಯಿಂದ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಲಕ್ಷ್ಮೀಪತಿ ಅಂತ ಒಂದು ವಿಶೇಷಣ ಕೊಡ್ತಾರೆ, ರಮಾಬ್ರಹ್ಮಾದಿ ವಂದ್ಯ ಅಂತ ಕೊಡ್ತಾರೆ. ಇದರ ರಹಸ್ಯ ಏನು ನಮ್ಗೆ ಗೊತ್ತಾಗಲಿಲ್ಲ. ರಮಾದೇವನ ಹೆಂಡತಿ, ಬ್ರಹ್ಮಾದೇವ ಅವನ ಮಕ್ಕಳು, ರಮಾಬ್ರಹ್ಮಾದಿ ವಂದ್ಯ ಅಂತಂದ್ರೆ ಏನು ದೊಡ್ಡ ಮಹತ್ವ. ಅವ್ರ ಹೆಂಡತಿ ಮಕ್ಕಳಿಂದ ಎಲ್ಲರೂ ಒಂದೇ ಇರ್ತಾರೆ. ಹೆಂಡತಿ ಮಕ್ಕಳಿಗೆ ಅನ್ನ ತಂದು ಹಾಕ್ಬಿಡ್ತಾನೆ, ಅವರು ಸ್ತೋತ್ರ ಮಾಡ್ತಾ ಕೂತಿರ್ತಾರೆ. ಇದು ಏನು ದೊಡ್ಡ ಹಂಗಿದ್ದಂಗೆ ಆತಿದು ಅಂತ ಈ ಒಂದು ಲೆಕ್ಕಾಚಾರದಲ್ಲಿ ಆ ವಿಶೇಷಣವನ್ನ ತಗೊಂಬೋದಲ್ಲ. ಅವು ತಗೊಳ್ಳಿ ಬರೋದಿಲ್ಲ ಅಂತ ವಾದರಾದ್ರು. ನಿಮ್ಮ ಹೆಂಡತಿ ಮಕ್ಕಳಿಂದ ಸ್ತೋತ್ರ ಆಗಪ್ಪ ನೋಡೋಣ. ಲೋಕದಲ್ಲಿ ಅವರ ಹೆಂಡತಿ ಮಕ್ಕಳಿಂದ ಸ್ತೋತ್ರ ಮಾಡಿಸ್ಕೊಂಡು ಗಂಟನ್ನು ತೋರಿಸ್ಬಿಟ್ರಿ, ಎಲ್ಲ ಬಯಸ್ಕೊಂಡವರೇ ಅದು, ಶಕ್ಯನೇ ಇಲ್ಲ ಸ್ತೋತ್ರ ಮಾಡಿಸ್ಕೊಳ್ಳಿಕ್ಕೆ. ಅದು ಒಂದು ಇರಲಿ. ಆದರೂ ಇಲ್ಲಿ ರಮಾಪತಿತ್ವ ಅನ್ನತಕ್ಕ ಅಂಶ ಇದೆಲ್ಲದು ಅದು ಪರಮಾತ್ಮನ ಪೂರ್ಣಾನಂದತ್ವವನ್ನು ತಿಳಿಸ್ತಕ್ಕ ಯುಕ್ತಿ. ಅದು ಪರಮಾತ್ಮ ಆನಂದ ದಂಡ ಗುಣಪರಿಪೂರ್ಣ ಲಕ್ಷ್ಮೀಪತಿತ್ವ. ಆ ಲಕ್ಷ್ಮೀ ತತ್ವ ಎಂಥವಳವಳು ಎನ್ ಮಾತಾ ಪತಿಮಯದ ಪರಮಾನಂದಂ. ಲಕ್ಷ್ಮೀಪತಿತ್ವ ಅಂತಂದ್ರೆ ಜಗತ್ತಿಗೆ ಆನಂದ ಪ್ರದಾತಗಳಾಗಿರ್ತಕ್ಕ ಲಕ್ಷ್ಮೀದೇವಿಗೆ ಆನಂದ ಪ್ರದಾತ, ಅವಳಿಂದ ಅಪೇಕ್ಷೆ ಇಲ್ಲವೇ ಅವಳಿಗೆ ಆನಂದ ಪ್ರದಾತ ಅಂದ್ರೆ ಅವನು ಪೂರ್ಣಾನಂದನೇ. ಹೀಗೆ ಯುಕ್ತಿಯಿಂದ ಪರಮಾತ್ಮನ ಪೂರ್ಣಾನಂದತ್ವವನ್ನು ತಿಳಿಸಿಕೊಡ್ತಕ್ಕ ವಿಶೇಷಣ ಅದು. ಮತ್ತೆ ಬ್ರಹ್ಮದೇವರಿಂದ ಒಂದ್ಯಾನ ಅರ್ಥ ಏನು, ಇನ್ನೊಂದು ಅರ್ಥ ಇದೆ. ಎನ್ ಮಾತಾ ಪತಿಮಯದ ಪರಮಾನಂದವು. ಮಾತಾ ಅಂದ್ರೆ ಪ್ರಮಾತ ಅಂದ್ರೆ ಯಥಾರ್ಥ ಜ್ಞಾನಿ ಅಂತ. ಒಂದು ಮಾತಾ ಅಂದ್ರೆ ತಾಯಿ ಅಂತ ಆಗಿತ್ತು. ಇನ್ನೊಂದು ಮಾತಾ ಶಬ್ದಕ್ಕೆ ಪ್ರಮಾತ, ಪ್ರಮಾವಾನ್ ಪ್ರಮಾತ, ಸದಾ ಯಥಾರ್ಥ ಜ್ಞಾನ ಭರಿತರು ಅಂಥವ್ರು ಬ್ರಹ್ಮವಾಯುಗಳು. ಇಂಥ ಎಷ್ಟು ಜನ ಬ್ರಹ್ಮವಾಯುಗಳು, ಕೋಟಿ ಕೋಟಿ ಬ್ರಹ್ಮವಾಯುಗಳು ಈತರನ್ನ ಪೂರ್ಣಾನಂದ ಅಂತ ಉಪಾಸನೆಯನ್ನು ಮಾಡಿ ಮೋಕ್ಷವನ್ನು ಪಡೆದಿರ್ತಕ್ಕ ದೃಷ್ಟಾಂತ ಇರುವುದಾದ್ದರಿಂದ ಬ್ರಹ್ಮಾರಿ ವಂದ್ಯ ಎಂಬುದು ಆ ಅರ್ಥದಲ್ಲಿ ನಮಗೆ ದೃಷ್ಟಾಂತ ಕೊಡ್ಲಿಕ್ಕೆ. ಹಿಂಗೆ ಉಪಾಸನೆ ಮಾಡಿದವರಿಗೆ ಪರಮಾತ್ಮ ಮೋಕ್ಷಾದಿ ಪುರುಷಾರ್ಥ ಕೊಟ್ಟಿಯಾನೆ ಎಂಬುದಕ್ಕೆ ಯಾರಪ್ಪ ದೃಷ್ಟಾಂತ? ಎನ್ಮಾತಾ ಪತಿಮಯದ ಪರಮಾನ್, ಜಗತ್ಪತಿಯನ್ನ ಪೂರ್ಣಾನಂದ ಅಂತ ಅದು ಉಪಾಸನೆ ಮಾಡಿದ್ದಾರೆ. ಅದೇ ಭಾಗವತ ರಹಸ್ಯ. ವಿಷ್ಣೋರ್ನ ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯಸ್ವರಭಸಾ ಸ್ಖಲಿತಂ ತಪೃಷ್ಟಂ ಯನ್ಮಾಂ ನಿಶಮ್ಯ ಸದನಾ ಗುರು ಕಂಪಮಾನಂ. ಚತುಶ್ಲೋಕಿ ಭಾಗವತದ ರಹಸ್ಯವನ್ನು ನಾರದರಿಗೆ ಉಪದೇಶ ಮಾಡಿರತಕ್ಕ ಬ್ರಹ್ಮದೇವರು ಆ ಪರಮಾತ್ಮನ ವೀರ್ಯಗಣನಾಂ ಕಥಮೋರ್ಹತೀಹ, ವೀರ್ಯ ಧೈರ್ಯ ಸ್ಥೈರ್ಯ ಪರಾಕ್ರಮ ಅನಂತಾರ ಗುಣ ವಿಶೇಷಗಳನ್ನು ಪೂರ್ಣ ವರ್ಣನೆ ಮಾಡಲಿಕ್ಕೆ ಯಾರು ಸಮರ್ಥ ಇದ್ದಾನೆ ನೋಡಿ. ಅವನು ಪೂರ್ಣಾನಂದತ್ವನ ಯಾರು ಉಪಾಸನೆ ಮಾಡಿದ್ದಾರೆ? ಬ್ರಹ್ಮದೇವರು. ಇಂಥ ಒಬ್ಬ ಬ್ರಹ್ಮ ಅಲ್ಲ, ಕೋಟಿ ಕೋಟಿ ಬ್ರಹ್ಮರ ದೃಷ್ಟಾಂತ ಹೋಗಿದ್ದಾರೆ. ಉಜ್ಜಿತ ಪರಮಾನಂ ಮತ್ತೇನು ಮಾಡಿದ್ದಾರೆ ಅವರು? ಪರ ಅಂತಂದ್ರೆ ಬೇರೆ ವಾದಿಗಳು. ಪರಮಾತ್ಮನಿಗೆ ಶ್ರೀಹರಿಯ ಪೂರ್ಣಾನಂದತ್ವ ಇಲ್ಲ, ಬೇರೆಯವರಿಗೆ ಇದೆ. ಹೀಗೆ ಹೇಳ್ತಕ್ಕಂಥ ದುರ್ವಾದಿಗಳು ಎಲ್ಲ ಕಾಲದಲ್ಲೂ ಬರ್ತಿರ್ತಾರೆ. ಅವರವರ ಉನ್ನಾಹ ಬಂದಾಗ ಅವರು ನಿಗ್ರಹಿಸಿರ್ತಕ್ಕಂಥವ್ರು ಯಾರು? ಅವರ ಮಾನ ಅಂದ್ರೆ ಅವರ ದುರಹಂಕಾರ. ಇಂಥ ಪರವಾದಿಗಳ ದುರಹಂಕಾರವನ್ನು ಉಜ್ಜಿತ ಬಿಡಿಸಿದ್ದಾನೆ ಶ್ರೀಹರಿ. ಯಾವುದರಿಂದ? ಬ್ರಹ್ಮಸೂತ್ರಾದಿಗಳು, ಅದಕ್ಕೆ ವ್ಯಾಖ್ಯಾನಭೂತವಾದ ಭಾಷ್ಯಾದಿಗಳು ಏನು ಹೊರಟಿದ್ದಾವೆ ನೋಡಿದಾಗ ಅಲ್ಲಿ ಯಾರ್ಯಾರು ಇದಕ್ಕೆ ಪರಮಾತ್ಮನ ಪೂರ್ಣಾನಂದತ್ವಕ್ಕೆ ವಿರೋಧಿಯಾಗಿರ್ತಕ್ಕ ವಾದವನ್ನು ಒಡ್ಡಿದ್ದಾರೋ ಅವೆಲ್ಲವೂ ಕೂಡ ಭ್ರಾಂತಿ ಮೂಲತೆಯ ಸರ್ವ ಸಮಯಾನಾಂ ಅಯುಕ್ತಿತಃ, ಸಕಲ ಯುಕ್ತಿ ವಿರೋಧ ಪ್ರಮಾಣ ವಿರೋಧವನ್ನು ತೋರಿಸಿ ಅವರವರಲ್ಲೇ ಸವ್ಯಾಹತ್ಯಾದಿಗಳನ್ನು ಕೂಡ ತೋರಿಸಿ ಅವು ಪ್ರಮಾಣಗಳೇ ಅಲ್ಲವು, ಅವರ ಮತಗಳೇ ಅಲ್ಲವು, ಅವು ದುರ್ಮತಗಳು ಎಂಬುದಾಗಿ ಅವರ ಅಹಂಕಾರವನ್ನೆಲ್ಲ ಖಂಡನ ಮಾಡಿದ್ದಾರೆ.
ಹೀಗೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮತ ನಿರಾಕರಣ ಪೂರ್ವಕ ಪರಮಾತ್ಮನ ಪೂರ್ಣಾನಂದತ್ವವನ್ನು ಸಮರ್ಥನೆ ಮಾಡಿರ್ತಕ್ಕ ಅಧಿಕಾರಿಗಳು. ಮತ್ತೆ ಅವರಷ್ಟೇ ಮೋಕ್ಷಕ್ಕೆ ಹೋಗಿಲ್ಲ, ಅವರು ಮತ್ಯಾರು ಹೋಗಿದ್ದಾರೆ? ದಂಪತ್ಯಾದ್ಯಾಶ್ರಮೈ ಸಹ, ತೃತೀಯ ಭಕ್ತಿ ಸಹಾರ್ಥೆ ತೃತೀಯ. ದಂಪತ್ಯಾದ್ಯಾಶ್ರಮದಲ್ಲಿರತಕ್ಕವು ಅಂದರೆ ದೇವತೆಗಳು ಅಂತ ಅರ್ಥ. ಮೊದಲು ನಿನ್ನೆ ದಿವಸ ಹೇಳಿದ್ದು ವರ್ಣಾಶ್ರಮ ಧರ್ಮದಲ್ಲಿ ಇದ್ದು ಭಗವಂತನ ಧ್ಯಾನ ಮಾಡಬೇಕು ಎಂಬುದು ಒಂದು ಅರ್ಥ. ಆದರೆ ಈಗ ಏಕಕಾಲದಲ್ಲಿ ಸಕಲ ವರ್ಣಾಶ್ರಮ ಧರ್ಮವನ್ನು ಪಾಲನವನ್ನು ಮಾಡತಕ್ಕ, ರಕ್ಷಣೆಯನ್ನು ಮಾಡತಕ್ಕ, ಅನುಷ್ಠಾನ ಮಾಡತಕ್ಕ ಅಧಿಕಾರವುಳ್ಳವರು ಯಾರು? ಅವರು ದಂಪತ್ಯಾದ್ಯಾಶ್ರಮರು. ಯಾರವರು? ದೇವತೆಗಳು. ದೇವಾಯೇವ ವನಸ್ಥಾ, ದೇವಾಯೇವ ಗೃಹಸ್ಥಾ, ದೇವಾಯೇವ ಬ್ರಹ್ಮಚಾರಿಣ, ದೇವಾಯೇವ ಯತಯ. ಇವರು ದೇವತೆಗಳಿಗೆ ಮಾತ್ರ ವರ್ಣಾಶ್ರಮ ಧರ್ಮದ ನಿಷ್ಕಾಮ ಧರ್ಮಾನುಷ್ಠಾನದ ಯೋಗ್ಯತಾ ಎಂಬುದು ಇರುವುದು. ಅಂಥ ಸಕಲ ದೇವತೆಗಳಿಂದ ಸಹಿತರಾಗಿ ಬ್ರಹ್ಮದೇವರು ಪರಮಾತ್ಮನ ಪೂರ್ಣಾನಂದತ್ವವನ್ನು ಉಪಾಸನೆಯನ್ನು ಮಾಡಿ ಅವರು ಮೋಕ್ಷವನ್ನು ಸದೈವ ಪರಮಾನಂದ, ಮೋಕ್ಷ ಏನೂ ಇಲ್ಲದೆ ಯಾರೂ ಇಲ್ಲದೆ ಕೂತು ಬಿಡೋದಲ್ಲ, ಸದೈವ ಪರಮಾನಂದ, ಸಮಸ್ತ ದೇವತಾ ವರ್ಗದಿಂದ ಸಹಿತವಾಗಿರತಕ್ಕ ನಮ್ಮ ಆನಂದೋದ್ರೇಕವನ್ನು ಪಡೆಯತಕ್ಕ ಆ ಗುಂಪಿನಲ್ಲೇ ಸಿಗೋದು ಆನಂದೋದ್ರೇಕ. ಅಂಥ ಗುಂಪಿರಬೇಕು. ಒಂದು ಯಾರೋ 4 ಜನ ಸಜ್ಜನ ಜೊತೆ ಒಳ್ಳೆಯವ್ರ ಜೊತೆ ಇದ್ರೆ ಒಂದು ಹರ್ಷ ಆಗ್ತಿರ್ತದೆ ಸತ್ಯದ ಜೀವನಿಗೆ. ಅವರ ಮಾತು, ಅವರ ಪ್ರಾಮಾಣಿಕವಾಗಿರ್ತಕ್ಕಂಥ ನಡೆನುಡಿಗಳು, ಅವರ ಸದಾಚಾರ ಅನುಷ್ಠಾನ, ಅವರು ಕೊಡ್ತಕ್ಕ ತತ್ವೋಪದೇಶ, ಇವನ್ನ ನೋಡಿ ಆನಂದ ಪಡೆದಿರ್ತಾನೆ. ಅಂಥದ್ದು ಮೋಕ್ಷದಲ್ಲಿ ಇಂಥವ್ರು ಕೋಟಿ ಕೋಟಿ ಇರ್ತಾರೆ, ಅವ್ರ ಮಧ್ಯೆ ಕೂಡಿಸ್ತಾನೆ. ಇದೇ ದೈವ ಪರಮಾನಂದ. ಇದಕ್ಕೆಲ್ಲ ಬ್ರಹ್ಮವಾಯುಗಳು ದೃಷ್ಟಾಂತ. ಆಮೇಲೆ ದೃಷ್ಟಾಂತ ಇದೆ, ಆ ಕ್ರಮದಿಂದ ಸಾಧನೆ ಮಾಡೋದು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಧ್ಯಾಯೇತ್ತಂ ಪರಮಾನಂದಂ. ಇದರಿಂದ ಪರಮಾತ್ಮನ ಪೂರ್ಣಾನಂದತ್ತನೇ ಬ್ರಹ್ಮತ್ವ ಅಂತಂದ್ರೆ. ಧ್ಯಾನ ಅಂತಂದ್ರೆ ಅದೇ ಜಿಜ್ಞಾಸಾ ಶಬ್ದಾರ್ಥ. ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಅನ್ನೋ ಅರ್ಥ ಏನಂತಂದ್ರೆ ಪರಿಪೂರ್ಣನಾಗಿರ್ತಕ್ಕ ಶ್ರೀಹರಿಯನ್ನ ಧ್ಯಾನ ಮಾಡ್ರಿ ಅಂತ ಅಷ್ಟೇ ಅರ್ಥ ಬ್ರಹ್ಮಸೂತ್ರದ್ದು. ಬ್ರಹ್ಮಸೂತ್ರ ಅರ್ಥ ತೋರಿಸಿಬಿಟ್ರು. ಮತ್ತೊಂದು ಬ್ರಹ್ಮಶಬ್ದಾರ್ಥ ಏನು ಅಂತಂದ್ರೆ ಪೂರ್ಣತ್ವ ಪೂರ್ಣಾನಂದತ್ವನ ಉತ್ಪಾದನೆ ಮಾಡಲಿಕ್ಕೆ ಹೊರಟಿದ್ದು ಎನ್ಮಾತಾ ಪತಿಮಯದ ಪರಮಾನಂದಂ. ಅವನಿಗಿಂತ ಉತ್ತಮ ಮಾತು ಇನ್ನೊಂದು ಇಲ್ಲ ಎಂಬುದನ್ನು ತಿಳಿಸಿ ಉಜ್ಜಿತ ಪರಮಾನಂ ಅಂತ ನೋಡೋದ್ರಿಂದ ಏನು ತೋರಿಸಿದ್ದಾರೆ? ಅವನಿಗೆ ನಿರ್ದೋಷತ್ವನ ಉತ್ಪಾದನೆಯನ್ನು ಮಾಡಿದ್ದಾರೆ. 2ನೇ ಅಧ್ಯಾಯದ ಅರ್ಥ. 3ನೇ ಅಧ್ಯಾಯ ಸದೈವ ದಂಪತ್ಯಾದ್ಯಾಶ್ರಮೇ ಅಂತ ನೋಡೋದ್ರಿಂದ ಅಧಿಕಾರಗಳನ್ನು ಸೂಚನೆಯನ್ನು ಮಾಡಿದ್ದು, ಅಧಿಕಾರಿಗಳು ಯಾರ್ಯಾರು ಎಷ್ಟು ಥರದಲ್ಲಿದ್ದಾರೆ ಅಂತ ತೋರಿಸಿರುವುದೇ 3ನೇ ಅಧ್ಯಾಯದ ರಹಸ್ಯ. ಸದೈವ ಪರಮಾನಂದಂ ಎಂಬುದೇ ಮೋಕ್ಷಾದಿ ಫಲಾಧ್ಯಾಯ, ಅದರ ರಹಸ್ಯ. ಅಂದರೆ ಯಮಕ ಭಾರತ ಅಂತ ಹೊರಟಿರೋದು ಅದು ಬ್ರಹ್ಮಸೂತ್ರದ ವ್ಯಾಖ್ಯಾನ. ಅದು ಸಾರ ಸರ್ವಸ್ವ. ಭಾಗವತದ್ದು, ಭಾರತದ್ದು ಎಲ್ಲವೂ ಆಚಾರ್ಯರು ಅಂದರೆ ಅವರ ಸಮಸ್ತ ಶಾಸ್ತ್ರದ ಸಾಕಾರ ಮೂರ್ತಿಗಳು. ಅವ್ರ ಬಾಯಿಗೆ ಏನು ಶಬ್ದ ಬಂದು ಅವೇ ಬರ್ತಿರ್ತಾವೆ. ಆದ್ದರಿಂದ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಹೌದು, ಹೀಗೆ ಧ್ಯಾನ ಮಾಡಬೇಕು ಅಂತಂದ್ರಲ್ಲ ಆ ಪರಮಾತ್ಮನನ್ನ. ಯಾವ ಗ್ರಂಥ ಧ್ಯಾನ 2 ಪ್ರಕಾರ. ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಸೋಪಾಸನಾ ಚದ್ವಿಧ. ಸಂತದ ಶಾಸ್ತ್ರದ ಅಧ್ಯಯನವೇ ಒಂದು ಧ್ಯಾನ. ಆ ಅಧ್ಯಯನದಲ್ಲಿ ಯಾವ ಶಾಸ್ತ್ರ ಮುಖ್ಯ ಕೊಂಡಾಗ ಈಗ ತಗೊಂಡಿರ್ತಕ್ಕ ಮಹಾಭಾರತದ ಶಾಸ್ತ್ರದಿಂದ ಈ ಪರಮಾತ್ಮ ಪೂರ್ಣಾನಂದತ್ವವನ್ನು ಅಧ್ಯಯನವನ್ನು ಮಾಡ್ರಿ. ಹೌದು, ಅವ್ರನ್ನ ಯಾವ ರೀತಿಯಿಂದ ಆ ಗ್ರಂಥ ಮೇಲೆ ನಮಗೆ ವಿಶ್ವಾಸ ಇದ್ರೆ ತಾನೇ ಅದನ್ನು ಕೇಳಲಿಕ್ಕೆ ಹೋಗೋದು, ವ್ಯಾಖ್ಯಾನ ಮಾಡೋದು, ಪ್ರವಚನ ಮಾಡೋದು. ಆ ವಿಶ್ವಸನೀಯವಾಗಿರ್ತಕ್ಕ ಅಂಶ ಏನಿದೆ ಅದನ್ನು ತೋರಿಸ್ತಾ ಆ ಗ್ರಂಥಕಾರರ ಬಗ್ಗೆ ಸರಿಯಾದ ನಮಗೆ ತಿಳುವಳಿಕೆ ಇತ್ತು ಅಂತಂದರೆ ಆ ಗ್ರಂಥದ ಬಗ್ಗೆ ವಿಶ್ವಾಸ ಬರ್ತದೆ. ಗ್ರಂಥಕಾರರು ಯಾರಿದ್ದಾರೆ ಅವರು ತಿಳಿಸ್ತಾ ಇದ್ದಾರೆ 2ನೇ ಒಂದು ತಮ್ಮ ಶ್ಲೋಕದಿಂದ. ಯಸ್ಯ ಕರಾಲೋಲಂ ಚಕ್ರಂ ಕಾಲಪರಸ್ಯ ಹಿ ಕರಾಲೋಲಂ ಯಸ್ಯ ಗದಾ ಪವಮಾನಃ ಸನ್ನೋ ವ್ಯಾಸೋ ಭವತ್ ಸದಾ ಪವಮಾನಃ ಧ್ಯಾಯೇತ್ತಂ ಪರಮಾನಂದಂ. ಯಸ್ಯ ಕರಾಲೋಲಂ ಚಕ್ರಂ. ಯಾವಾಗ ನಿಮ್ಗೆ ಗೊತ್ತಾಗ್ತದೆ, ಮುಂದೆ ಹೇಳ್ದಂಗೆ ಆ ಶ್ಲೋಕ ಹೇಳಿದಾಗಲೇ ಒಂದೇ ಥರದ ಶಬ್ದಗಳು 2 ಆವೃತ್ತಿ 3 ಆವೃತ್ತಿ 4 ಆವೃತ್ತಿ ಹಿಂಗೆ ಬರತಕ್ಕವುಗಳ ಸನ್ನಿವೇಶ ಇತ್ತು ಅಂದ್ರೆ ಅಲ್ಲಿ ಯಮಕಾಲಂಕಾರ ಇದೆ. ಯಸ್ಯ ಕರಾಲೋಲಂ ಚಕ್ರಂ, ಯಾವಾತನ ಕೈಯಲ್ಲಿ ಚಕ್ರಾಯುಧ ಅಂಬುದು ಆಲೋಲ ಅನಾಯಾಸವಾಗಿ ತಿರುಗುತ್ತಾ ಇದೆಯೋ. ಎಲ್ಲರೂ ಹಿಡಿಬೋದು ಅದನ್ನ ಅಂತಂದ್ರೆ ಅದು ಚಕ್ರಂ
ಕಾಲಹ ಪರಸ್ಯ ಹಿ ಕರಾಲಹ ಅಲಂ. ಯಾರು ಆ ಚಕ್ರ? ಕಾಲಹ, ಕಾಲನಿಯಾಮಕಳಾಗಿರ್ತಾರೆ ದುರ್ಗಾದೇವಿನೇ. ಅವಳು ಅಲಂ ಕರಾಲಹ, ಅತ್ಯಂತ ಕ್ರೂರಳು. ಸ್ವಾಮಿ ಆಜ್ಞಾ ಕೊಟ್ಟ ಅಂತಂದ್ರೆ ಇಡೀ ಜಗತ್ತನ್ನ ಲಯವನ್ನು ಹೊಂದಿಸ್ತಕ್ಕಂತಹ ಭಾರಿ ಭಯಂಕರಳಾಗಿರ್ತಕ್ಕ ದುರ್ಗಾ. ಅಂಥ ದುರ್ಗಾದೇವಿನೇ ಪರಮಾತ್ಮನ ಕೈಯಲ್ಲಿ ಚಕ್ರರೂಪಗಳು. ಆದ್ದರಿಂದ ಎಲ್ಲರೂ ಅದನ್ನು ಧಾರಣ ಮಾಡಲಿಕ್ಕೆ ಬರೋದಿಲ್ಲ. ಸ್ವಯಂ ಸುದರ್ಶನಾಮಕನಾಗಿ ಶ್ರೀಹರಿ ಇದ್ದಾನೆ. ಇದರ ಮೇಲೆ ದುರ್ಗಾದೇವಿ ಕವಚಾಯಮಾನಳಾಗಿ ಅವಳಿದ್ದಾಳೆ. ಅದರ ಮೇಲೆ ಶಂಖ ಚಕ್ರ ಇವರ ದೇವತೆಗಳು ಕೂಡ ವರ ವಿಶೇಷವನ್ನು ಪಡೆದು ಪರಮಾತ್ಮನ ಸೇವಾ ಮಾಡಲಿಕ್ಕೆ ಆಯುಧ ರೂಪದಿಂದ ಇರ್ತಾರೆ. ಏನಾದರೂ ಕೆಲವು ಸಂದರ್ಭದಲ್ಲಿ ಅವರು ಚಕ್ರ ಹಿಡ್ಕೊಟ್ಟ, ಸುದರ್ಶನ ಕೊಟ್ಟಿದ್ದ, ಹಿಂಗಿಂದ ಅವ್ರನ್ನ ಕೊಟ್ಟಿರೋರು ಅಷ್ಟೇ. ಅಲ್ಲಿ ತಂದೆಯನ್ನು ಕೊಟ್ಟಿರೋಲ್ಲವು. ನಾವು ಸುದರ್ಶನ ಸಸೆಲ್ ಇಟ್ಕೊಂಡಿರ್ತೀವಲ್ಲ ಅಷ್ಟೇ ಆ ಸನ್ನಿಧಾನ ಇಟ್ಟಿರೋದು. ಆದರೆ ಪರಮಾತ್ಮನ ಹತ್ತಿರ ಇರತಕ್ಕ ಆ ಕವಚಾಯಮಾನಳಾದ ದುರ್ಗಾದೇವಿನೇ ಅಲಂಕರಾಲಹ ಇದ್ದಾಗ ಇನ್ನು ಪರಮಾತ್ಮನೇ ಸ್ವಯಂ ಸುದರ್ಶನಾಮಕನಾಗಿರ್ತಕ್ಕ ಶ್ರೀಹರಿಯನ್ನು ಹತ್ತಿರ ಹೋಲಿಕೆ ಯಾರಿಗೂ ಶಕ್ತಿ ಇಲ್ಲ. ಅಲಂಕರಾಲಹ ಅಂಥ ಚಕ್ರಾಯುಧವನ್ನು ಯಾರು ಧಾರಣ ಮಾಡಿದ್ದಾನೋ ಅದರಂತೆ ಯಸ್ಯ ಗದಾ ಪವಮಾನಃ, ಕೈಯಲ್ಲಿರ್ತಕ್ಕ ಗದಾಯುಧ ಅಂತಂದ್ರೆ ಮುಖ್ಯ ಪ್ರಾಣನೇ ಗದಾಯುಧ. ಪರಮಾತ್ಮನ ಗದಾ ತಾನೇ ಗದಾನಾಮಕನಾಗಿದ್ದಾನೆ. ಅದರ ಮೇಲೆ ಮುಖ್ಯ ಪ್ರಾಣದೇವರು ಗದಾರೂಪದಿಂದ ಇದ್ದು ಅವನ ಸೇವೆಯನ್ನು ಮಾಡ್ತಕ್ಕವು. ಅಂದ ಮೇಲೆ ಇಂಥ ಮುಖ್ಯ ಪ್ರಾಣನ ಗದಾರೂಪದಿಂದ, ಲಕ್ಷ್ಮೀದೇವಿಯನ್ನು ಚಕ್ರರೂಪದಿಂದ ಅವ್ರನ್ನ ಏನು ಅರ್ಥ ಅಲ್ಲಿಗೆ? ಮುಖ್ಯ ಪ್ರಾಣ ವಸ್ತುವನ್ನು ನೀವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ತದೆ. ಆ ಮುಖ್ಯ ಪ್ರಾಣ ಗದ ಆಗಿರಬೇಕಾದ್ರೆ ಸ್ವಾಮಿ ಎಂಥ ಮಹಿಮಾನ್ವಿತ ಅಂತೆಂಬುದಾಗಿ. ಆ ಮುಖ್ಯ ಪ್ರಾಣನ ಪರಾಕ್ರಮ, ಅವರ ಸ್ವರೂಪ ತೇಜಸ್ಸು, ಅವರ ಜ್ಞಾನಾರಿ ಸಾಮರ್ಥ್ಯ ಇವೆಲ್ಲವೂ ಕೂಡ ಇಂಥ ಕೋಟಿ ಕೋಟಿ ಬ್ರಹ್ಮಾಂಡವನ್ನ ಅವರ ಕಾಲದಲ್ಲಿ ಧಾರಣವನ್ನು ಮಾಡಿ ಪೋಷಣವನ್ನು ಮಾಡತಕ್ಕ ಸಾಮರ್ಥ್ಯೋಪೇತರವರೆಲ್ಲ. ಅಂಥವರು ಪರಮಾತ್ಮನ ಕೈಯಲ್ಲಿ ಆಯುಧ ರೂಪದಿಂದ ಇದ್ದು ಸೇವೆ ಮಾಡ್ತಾರೆ ಅಂತಂದ್ರೆ ಪರಮಾತ್ಮ ಪೂರ್ಣಾನಂದತ್ತಿ ಎಷ್ಟೇ ತಿಳ್ಕೊಳ್ರಿ. ಆದ್ದರಿಂದ ಇವೆಲ್ಲವೂ ಪರಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂದಿವಿ, ಇವೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಬಂದಿರೋದು ಒಂದು ಆಯುಧ ರೂಪದಿಂದ. ಇವರನ್ನ ಈ ರೀತಿ ವರ್ಣನೆ ಮಾಡಿರೋದೆಲ್ಲ ಪರಮಾತ್ಮನ ಪರಿಪೂರ್ಣತ್ವವನ್ನು, ವ್ಯಾಪ್ತತ್ವವನ್ನು ನಮಗೆ ಮನದಟ್ಟು ಮಾಡಿಕೊಡ್ಲಿಕ್ಕೆ. ಇಂಥವ್ರನ್ನ ಆತ ಕೈಲಿಟ್ಟುಕೊಂಡೆ ಪರಮಾತ್ಮ ಇಂಥವ್ರ ಕೋಟಿ ಬ್ರಹ್ಮವಾಯುಗಳೆಲ್ಲ ಬಂದು ಹೋಗ್ತಿರ್ತಾರೆ ಅಂದಮೇಲೆ ಅವನ ಪೂರ್ಣಾನಂದತ್ವಕ್ಕೆ ಮಿತಿ ಇಲ್ಲ. ಅದಕ್ಕೆ ಅದನ್ನು ತೋರಿಸ್ತಾ ಇದ್ದಾರೆ. ಯಸ್ಯ ಗದಾ ಪವಮಾನಃ ಸನ್ನೋ, ಅವನೇ ನಹ ವ್ಯಾಸೋ ಭವತ್ ಸದಾ ಪವಮಾನಃ. ಅಂಥ ಲಕ್ಷಣಾಢ್ಯನಾಗಿರ್ತಕ್ಕ ಶಂಖಚಕ್ರ ಗದಾ ಪದ್ಮ ಇವುಗಳನ್ನು ತನ್ನ ಹಸ್ತಗಳಲ್ಲಿ ಭೂಷಣವನ್ನಾಗಿ ಇಟ್ಟುಕೊಂಡಿರತಕ್ಕಂಥ ಸ್ವಾಮಿ ಏನಿದ್ದಾನೆ ಅಂತಹ ಮೂಲರೂಪಿಯಾಗಿರ್ತಕ್ಕ ನಾರಾಯಣ ದೇವರೇ ಇಲ್ಲೇನು ಅವತಾರ ಮಾಡಿ ಬಂದಿದ್ದಾನೀಗ. ವ್ಯಾಸ, ವೇದವ್ಯಾಸ ರೂಪದಿಂದ ಬಂದಿದ್ದು ಅವನು ಮಹಾಭಾರತ ನಿರ್ಮಾಣ ಮಾಡಿಕೊಟ್ಟಿರೋದು. ಮೇಲೆ ಆ ಗ್ರಂಥಕ್ಕೆ ಎಷ್ಟು ಪ್ರಾಮಾಣ್ಯ ಇದೆ ಎಂಬುದನ್ನು ಆ ವಕ್ತೃವಿನ ಪ್ರಾಬಲ್ಯದಿಂದ ತಿಳಿದುಕೊಡ್ರಿ ಅಂತ ತಿಳಿಸಿದ್ದಾರೆ. ಇಷ್ಟೇ ಹೇಳೋ ಹೊತ್ತಿಗೆ ಆಚಾರ್ಯರು ಆ ಯವಕಾಲಂಕಾರದಿಂದ ಅನೇಕ ಪ್ರಮಾಣಗಳ ವಿಷಯವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಕರಾಲಹ ಅಲಂಕರಾಲಹ ಅಂತ ನೋಡೋದ್ರಿಂದ ಆ ಚಕ್ರ ಎಂಬುದು ಎಲ್ಲರೂ ಧಾರಣ ಮಾಡಲಿಕ್ಕೆ ಬರೋದಿಲ್ಲ. ಆ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಿ ವಿಫಲರಾಗಿದ್ದಾರೆ ಎಲ್ಲ. ಆ ಪ್ರಯತ್ನವನ್ನು ಮಾಡಿರತಕ್ಕ ಒಂದು ಇತಿಹಾಸ ಮಹಾಭಾರತದಲ್ಲಿ ಮುಂದೆ ಬರ್ತದೆ. ವನಪರ್ವದಲ್ಲಿ ಪಾಂಡವರು ಅರಣ್ಯಕ್ಕೆ ಹೋಗಿದ್ದಾಗ, ವನವಾಸದಲ್ಲಿದ್ದಾಗ ದುರ್ಯೋಧನಾದಿಗಳಿಗೆ ಕ್ಷಣ ಕ್ಷಣವೂ ಕೂಡ ಬಹಳ ಆಪತ್ತಲ್ಲೇ ಕಳೀತಾ ಇದೆ. ಅವರಿಗೆ ಅವ್ರು ಸುಪ್ಪತ್ತಿಗೆಯಲ್ಲಿದ್ದರೂ ಕೂಡ ಅವ್ರಿಗೆ ಸಂತೋಷ ಇಲ್ಲ. ಒಂದು ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು, ತಿಂಗಳು ಹೋತು, ವರ್ಷ ಹೋತು, ಹಾಗೂ ಬಂದು ಬಿಡ್ತಾರೆ. ಇನ್ನು 12 ವರ್ಷ 13 ವರ್ಷ ಮುಗಿಸಿಕೊಂಡು ಏನು ಆ ಒಂದು ಸಂಕಟದಲ್ಲಿ ಕಾಲ ಕಳೀತಾ ಇದ್ದ. ಇಂತಹ ಸಂದರ್ಭದಲ್ಲಿ ಇವರ ವಿಚಾರ ಇದ್ದಿದ್ದೇ ಯಾವ ವಿಚಾರ? ಪಾಂಡವರು ಬಂದರೆ ಅವ್ರನ್ನ ರಾಜ್ಯ ಕೊಡಬಾರದು. ಕೊಡ ಏನು ಮಾಡ್ಬೇಕಾಗ? ಯುದ್ಧ ಮಾಡೋದೇನೆ. ಆ ಸಂದರ್ಭದಲ್ಲಿ ನಮ್ಗೆ ಯಾರ್ಯಾರು ಸಹಾಯಕ್ಕೆ ಬರ್ತಾರೆ ಅವ್ರನ್ನ ಹೆಂಗೆ ಒಟ್ಟಾಕೋದು? ಇದೇ ನಡೆದಿದೆ. 13 ವರ್ಷದ ತನಕ ಅವ್ರು ಮಾಡಿದ್ದು ಎಲ್ಲರೂ ತಮ್ಮ ಪಕ್ಷಕ್ಕೆ ಹೇಗೆ ಹಾಕೋದು, ಯಾವ ರೀತಿ ಮಾಡಬೇಕು? ಇದು ಭಾರೀ ಜಗತ್ತಿನಲ್ಲಿ ಯಾರ್ಯಾರು ಯಾವ್ಯಾವ ಥರದ ಆಮಿಷವನ್ನು ಒಡ್ಡಿ ತನ್ನ ಪಕ್ಷ ಬರ ಮಾಡ್ಕೋಬೇಕು, ಇದೇ ರಾಜಕೀಯ ತಂತ್ರ ಅವರು ಮಾಡಿರು. ಮಹಾಭಾರತಕ್ಕೆ ಬಹಳ ಕಳೆ ಕಟ್ಟಿರೋದ್ರಲ್ಲಿ ಇವುಗಳಿಂದ ನಿಂತು ಮಾಡಿರೋದು. ಅದರೊಳಗೆ ಅವ್ರ ಕೊನೆಯಲ್ಲಿ ಪಾಂಡವರ ಪಕ್ಷಕ್ಕೆ ಯಾರ್ಯಾರು ಹೋಗ್ಬೋದು ಅಂತ ಅದೊಂದು ವಿಚಾರ. ಯಾರ್ಯಾರು ಹೋಗ್ಬೋದು ಅಂಥವ್ರಲ್ಲಿ ಇಂಥವ್ರು ಹೋಗ್ತಾರೆ ಅಂತ ನಿಶ್ಚಿತ ಇತ್ತವೆಲ್ಲ. ದ್ರುಪದ ರಾಜ, ವಿರಾಟ್ ರಾಜ, ಕೆಲವರೆಲ್ಲ ಅವರವರು ಮತ್ತೆ ಆ ಥರದ ಬೆಳೆದು ಬಿಟ್ಟು ಯಾರವರು ಅಂದಮೇಲೆ ಅದನ್ನು ಅವ್ರ ಪಕ್ಷಕ್ಕೆ ಹೋಗೋರೇ. ಆ ಸಂದರ್ಭದಲ್ಲಿ ನಮಗೆ ಯಾರು ಅಡ್ಡ ಬರಬಹುದು ಅಂತಂದಾಗ ಎಲ್ಲ ಬಲಾಬಲ ವಿಮರ್ಶೆಯನ್ನು ಮಾಡ್ತಾ ಬಂದಾಗ ಯಾರದ್ದೂ ನಮಗೆ ಹೆದರಿಕೆ ಇಲ್ಲ. ಭೀಮನೊಂದು ಹೆದರಿಕೆ ಇದೆ ಅಂತ. ಆ ಭೀಮನನ್ನ ದುರ್ಯೋಧನಂದ ನಾನು ಅವ್ರ ನಿಗ್ರಹ ಮಾಡ್ತೀನಿ, ಏನಡ್ಡಿ ಇಲ್ಲ. ಭೀಮನನ್ನ ನೋಡ, ಕಲಿಗೆ ಸರ್ವದೋಷಾತ್ಮಕ ಕಲಿಗೆ ಎಲ್ಲ ಅನಥಾಜ್ಞಾನನೆ. ಅವನ್ನ 13 ವರ್ಷ ಒಟ್ಟು ಬಿಟ್ಟಿದೆ. ಅವ್ನು ಏನು ಅರಣ್ಯದಲ್ಲಿ ಏನು ಮಾಡಿರ್ತಾನೆ?
ಅವನದೇನು ಪರಿಶ್ರಮ ಇಲ್ಲ, ಏನೂ ಇಲ್ಲ, ಒಳಗೆ ಹೋಗಿರ್ತಾನೆ. ನಾನು ಆ ಥರದ ಸದಾ ನಿತ್ಯದಲ್ಲೂ ಕೂಡ ವ್ಯಾಯಾಮಶೀಲನಾಗಿ ಜರಾಯುದ್ಧದಲ್ಲಿ ಪರಿಣಿತಿ ಪಡೆದಿರ್ತೀನಿ. ಜೀವನಿಗೆ ಅವೆಲ್ಲ ಇರೋದಿಲ್ಲ. ಆಮೇಲೆ ಅನಭ್ಯಸ್ತ ಆಗಿ ಹೋಗಿರ್ತಾವೆ ಅವನಿಗೆ. ಅಭ್ಯಾಸ ಉಳ್ಳವನಿಗೂ ಅಭ್ಯಾಸ ಇಲ್ಲದೆ ಇದ್ದವನಿಗೆ ವ್ಯತ್ಯಾಸ ಆಗ್ತದಲ್ಲೂ. ನಿತ್ಯ ಸಂಗೀತದಲ್ಲಿ ತಿಕ್ಕಿ ಅದರಲ್ಲಿ ಸಿದ್ಧಿ ಪಡೆದಿರ್ತಕ್ಕವನ ಹಾಡಿಗೂ ಅವತ್ತೆಂದು ಒಂದು ದಿವಸ ಸ್ವರ ಹಚ್ಚಿ ಅವನಿಗೆ ವ್ಯತ್ಯಾಸ ಬರ್ತದೆ. ಹಾಗೊಂದು ಹೇಗೆ ಅದು ಗೆದ್ದು ಬಿಡ್ತೀವಿ ಅಂತ ಹೇಳಿ. ಆದರೆ ಇದನ್ನೆಲ್ಲ ತೋರಿಸೋದು ಅದಕ್ಕೋಸ್ಕರನೇ. ಭೀಮಸೇನ ದೇವರ ಶಕ್ತಿ, ಬಲ, ಐಶ್ವರ್ಯ ಅದು ಸ್ವರೂಪದ್ದದು. ಅದು ಕಲ್ತು ಬಂದಿದ್ದಲ್ಲ. ಹಂಗಿದ್ದು ಕಲ್ತಿದ್ದು ಬಂದಿದ್ದ ಪಕ್ಷದಲ್ಲಿ ಅರಣ್ಯಕ್ಕೆ ಹೋದಾಗ ಎಲ್ಲ ಬಿಟ್ಟಿದ್ದರಿಂದ ಎಲ್ಲ ಹೋಗ್ಬಿಡ್ಬೇಕಾಗಿತ್ತು, ಮರ್ತ ಹೋಗ್ಬೇಕಾಗಿತ್ತು. ಅವ್ರದ್ದೆಲ್ಲ ಸ್ವರೂಪ ಬಲ ಅಂತ ತೋರಿಸೋದಕ್ಕೆ ಇವೆಲ್ಲ ಕಥಾ. ಆ ರೀತಿಯಲ್ಲಿ ಅವನನ್ನು ತನ್ನ ಸಮಾಧಾನ ಮಾಡಿಕೊಂಡ ಜೀವನ ಬಗ್ಗೆ. ಆದರೆ ಕೃಷ್ಣ ಅವ್ರ ಪಕ್ಷಕ್ಕೆ ಹೋದಾಗ ಯಾರು ಅದನ್ನ ನಿಗ್ರಹ ಮಾಡುವರು? ಕೃಷ್ಣ ಅವ್ರ ಪಕ್ಷಕ್ಕೆ ಹೋಗಿ ಹೋಗ್ತಾನೆ. ಅಂದಮೇಲೆ ಆ ಕೃಷ್ಣನ್ನ ಎದುರಿಸ್ತಕ್ಕವ್ರು ಯಾರು? ಹೀಗೆಲ್ಲ ಒಂದು ವಿಮರ್ಶೆ ಅವ್ರ ಸಭೆಯಲ್ಲಿ ಬಂದಾಗ ಭೀಷ್ಮಾಚಾರ್ಯ ನೀವು ಅವನು ಎದುರಿಸಬಹುದೇ ಅಂತಂದ ಆಗೋದಿಲ್ಲ ಅಂದ್ಬಿಟ್ಟು ಭೀಷ್ಮಾಚಾರ್ಯ. ದ್ರೋಣಾಚಾರ್ಯ ಶಕ್ತಿ ಇಲ್ಲ ಅಂತ. ಕೃಷ್ಣ ವಿರುದ್ಧ ಆಯುಧ ಹಿಡಿದು ನಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದು ಎಲ್ಲರಿಗೂ ಯಥಾರ್ಥ ಜ್ಞಾನ ಇದೆ. ಅವರಿಗೆ ಕೃಪಾಚಾರ ಆಗೋದಿಲ್ಲ ಅಂತ. ಅಶ್ವತ್ಥಾಮಾಚಾರ ಶಕ್ತಿ ಇಲ್ಲ ಅಂದ್ಬಿಟ್ಟು ಇಡೀ ಸಭಾ ಸ್ತಬ್ಧ ಆತ. ಇವರೇ ಮೂಲ ಕೂತ ಯಾರು ವಾಕ್ಯರು ಮಾತಾಡ್ತಾರೆ. ಅವನಿಗೆ ಭಾರ ದುಃಖ ಆತ. ಅವನಿಗೆ ಏನು ಮಾಡೋದನ್ನ? ಅಶ್ವತ್ಥಾಮಾಚಾರ್ಯರೇ ನೀವು ಮಾಡಬಹುದು. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನೋಡಿದಾಗ ನನಗೆ ಅನ್ನಿಸ್ತದೆ ಕೃಷ್ಣನನ್ನು ಹಿಮ್ಮೆಟ್ಟಿಸ್ತಕ್ಕ ಸಾಮರ್ಥ್ಯ ನಿಮ್ಮಲ್ಲಿ ಇದೆ, ನೀವು ಒಪ್ಕೊಂತ ಇಲ್ಲ ಅಷ್ಟೇ ಅಂತ ದುರ್ಯೋಧನ ಅವರು ಪ್ರಶಂಸೆ ಮಾಡ್ತಾರೆ. ಈ ಪ್ರಶಂಸೆ ಅಂದ್ರೆ ಎಷ್ಟೋ ಕೆಲಸ ಮಾಡ್ತದೆ. ಪ್ರಶಂಸೆ ಮಾಡಿದಾಗ ತಮ್ಮ ಇಲ್ಲದೆ ಇದ್ದಿದ್ದು ತಾವು ಇದೆ ಅಂತ ಭ್ರಾಂತ ಆಗಿಬಿಡ್ತಾರೆ. ಹಾಗೆ ಮಾಡಬಹುದು ದುರ್ಯೋಧನ. ಆದರೆ ಅವನೊಂದು ಎಲ್ಲಿ ಅವನು ಬರೀ ಕೇವಲ ಧನುಸ್ಸು ಶಸ್ತ್ರಾಸ್ತ್ರಗಳಲ್ಲಿ ಯುದ್ಧ ಮಾಡಿದ್ರೆ ನಾನೆಲ್ಲ ಮಾಡ್ತೇನೆ. ಬೇಕಾದ ಶಸ್ತ್ರಾಸ್ತ್ರಗಳು ಬಿಡಲಿ, ಅದಕ್ಕೆ ಪ್ರತಿಯಾಗಿ ನಾನು ಬಿಟ್ಟು ಯುದ್ಧ ಮಾಡ್ತೀನಿ. ಅದೆಲ್ಲ ಚಕ್ರ ಅಂತ ಒಂದು ತೆಗಿತಾನ. ಆ ಚಕ್ರ ಬಂತು ಅಂತ ಮುಗೀತು, ನಮ್ದು ಯಾರು ಉಳಿದಕ್ಕೆ ಶಕ್ಯ. ಅದರ ವಿರುದ್ಧ ಯಾವ ಆಯುಧವೂ ಇಲ್ಲ, ಯಾವ ಶಸ್ತ್ರಾಸ್ತ್ರ ಪ್ರಯೋಗವೂ ಇಲ್ಲ. ಅದಕ್ಕೆ ಅದು ಬಂತು ಅಂದ್ರೆ ನಾಶನೆ, ಜಗನ್ನಾಶನೆ ಮುಗೀತು. ಈ ಕ್ರಮದಿಂದ ಚಕ್ರಾಯುಧವನ್ನು ಕೊಂಡಾಡ್ತಾರೆ ಅವರು. ಅಂತಹ ಸಂದರ್ಭದಲ್ಲಿ ಅವತ್ತು ಸಭಾ ನಿಂತು ಹೋದ್ದು. ರಾತ್ರಿ ಕಾಲದಲ್ಲಿ ಇವನೊಂದು ತಲೆ ಓಡ್ತೀವಿ ಇವನಿಗೆ, ದುರ್ಯೋಧನಿಗೆ ಓಡ್ದ. ಮತ್ತೆ ಅವ್ರ ಮನೆಗೆ, ಅಶ್ವತ್ಥಾಮಾಚಾರ ಮನೆಗೆ ರಾತ್ರಿ ಕಾಲ ಯಾಕೆ ಬಂದೆ ರಾಜ ಅಂತ ಕೇಳಿದ್ರು. ಇಲ್ಲ, ನನಗೊಂದು ವಿಚಾರ ಬಂದಿದೆ. ಆ ಚಕ್ರದ ಭಯ ಅಂದ್ರಲ್ಲಿ ನೀವು ಬ್ರಾಹ್ಮಣರು, ಆ ಹೋಗಿ ಆ ಕೃಷ್ಣ ಚಕ್ರ ದಾನ ತಗೊಂಡ್ಬಿಟ್ರೆ ಕೊಡ್ತಾನ ಅವನು. ಬ್ರಾಹ್ಮಣ ಏನು ಕೇಳಿದ್ರು ಕೊಟ್ಟು ಬಿಡ್ತಾನೆ. ನೀವು ದಾನ ತಗೊಂಡ್ಬಿಟ್ರಿ, ನಾಮೇಲೆ ಹೋದ್ರೆ ಕೊಡೋದಿಲ್ಲ ಅವನು. ಬ್ರಾಹ್ಮಣರಿಗೆ ಏನು ಕೇಳಿದ್ರು ಬಿಡೋದಿಲ್ಲ, ಅವಶ್ಯ ಕೊಡ್ತಾನೆ ಅದನ್ನ ಅಂತ. ಈ ಕ್ರಮದಿಂದ ಅವರಿಗೆ ತಲೆಯಲ್ಲಿ ತುಂಬಿ ಅಶ್ವತ್ಥಾಮಾಚಾರನ ಕಳಿಸಿದ್ದು. ಅವರು ಅದೇ ಹೌದು ಅದು ಯೋಗ್ಯ ಬಿಡೋದನ್ನ ಚಕ್ರ ಅಂತ ಅವನನ್ನು ನೀವು ಚಕ್ರದೊಂದು ಭಯ ನಿಮಗೆ, ಅದನ್ನು ದಾನ ತಗೊಂಡ್ಬಿಡ್ರಿ. ನಿಮ್ಮ ಹತ್ರ ನೀವೇ ಅವನ ಮೇಲೆ ಬಿಟ್ಬಿಡ್ಬೋದು. ಅಂದ್ರೆ ಇವದೆಲ್ಲ ಅನ್ಯಥಾಜ್ಞಾನ. ಹಾಗೆ ಆಯುಧದಿಂದ ಸ್ವಾಮಿ ಮರೆಯವನು. ಪರಮಾತ್ಮನ ಪೂರ್ಣತ್ವ ಎಂಬುದು ಅರ್ಥ ಆಗಿಲ್ಲ. ಆ ಪೂರ್ಣತ್ವನೇ ಆಚಾರ್ಯರು ಬೇರೆ ವಾದಿಗಳು ತಿಳ್ಕೊಂಡ ಕ್ರಮ ಹೇಗೆ? ಈ ಶಸ್ತ್ರಾಸ್ತ್ರಗಳಿಂದ ಅವನು ಪೂರ್ಣ, ಅದಿಲ್ಲದೆ ಹೋದ ಪಕ್ಷದಲ್ಲಿ ಅವನು ಹಾಗೆ ಕೂಡ್ತಿದ್ದ ಅಂತ ಹಿಂಗೆ ಅವ್ರ ಹಂಚಿಕೆ ಗೊತ್ತಾತಲ್ಲ. ಅದು ತಪ್ಪದು. ಅವನು ತಿಳಿಸೋಕ್ಕೋಸ್ಕರವಾಗಿ ಕಥೆ ಮಾಡಿದ್ದಾನೆ ಸ್ವಾಮಿ. ಅದು ಅನ್ಯಥಾಜ್ಞಾನ ಆಗುತ್ತೆ. ಪರಮಾತ್ಮ ಆಯುಧದಿಂದ ಪೂರ್ಣತ್ವಲ್ಲ, ಆಯುಧಕ್ಕೆ ಪೂರ್ಣತ್ವವನ್ನು ಕೊಟ್ಟವೇ. ಅದಕ್ಕೋಸ್ಕರ ಕಳಿಸಿಕೊಟ್ಟಿದ್ದು. ಅಶ್ವತ್ಥಾಮಾಚಾರ ಅಲ್ಲಿ ಹೋಗ್ತಾರೆ ಅವರು. ಪರಮಾತ್ಮ ಅದರ ಸ್ವಾಗತವನ್ನು ಮಾಡ್ತಾನೆ, ದ್ವಾರಕಾಧೀಶ. ಆದರೆ ಅಲ್ಲಿ ಕೇಳೋ ಧೈರ್ಯ ಬರ್ಬೇಕಲ್ಲ ಇವರಿಗೆ. ಪರಮಾತ್ಮ ಎದುರಿಗೆ ಇದನ್ನು ಕೇಳೋ ಧೈರ್ಯ. ನಾನು ಎಷ್ಟೋ ದಿವಸಗಳಿದ್ರೆ ಇದ್ರು, ಆದ್ರೆ ಉಪಚಾರ ಆಯ್ತು, ತುಂಬೋದಾತು, ಕೇಳೋ ಧೈರ್ಯ ಬರ್ತಿಲ್ಲ, ಕೇಳಲಿಕ್ಕೆ ಆಗ್ತಿಲ್ಲ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯ ಸ್ವಾಮಿನೇ ಅಂತಾನೆ. ಅಶ್ವತ್ಥಾಮಾಚಾರ್ಯ ಯಾರಕ್ಕೋಸ್ಕರ ಬಂದಿರಿ ಹೇಳಿ, ನೀವು ಏನು ಸ್ವಾಮಿ ನಂಗೆ ಕೇಳಬೇಕು ಅಂತಿದೆ, ಅದು ನಿಮ್ಮ ಮನೆ ಯಾರು ಇರಬಾರ್ದು ಅಂತ ಮಾತಾಡ್ಬೇಕು ಅಂತ ಬಂದೀನಿ. ನಮ್ಮ ಮನೆ ಯಾರು ಇದೇ ಶಕ್ಯನೇ ಇಲ್ಲ, ಓಡಾಡ್ತಾನೆ ಇರ್ತಾರೆ. ಅವನ ಪರಿವಾರನೇ ಗಂಡಾಬಿಟ್ಟಿದೆ. ಅವನ ಹೆಂಡಂದು ಅವನ ಮಕ್ಕಳುಗಳು ಮಿನಿಟಿಗೆ ಒಬ್ಬೊಬ್ರು ಓಡಾಡ್ತಿದ್ರು ಸಹಿತ ಅವನ ಸೆಕೆಂಡ್ಗೂ ಬರ್ತಿರ್ತಾರೆ. ಅದನ್ನ ನಿಲ್ಲಿಸ್ಲಿಕ್ಕೆ ಆಗೋದೇ ಇಲ್ಲ. ಗದ್ದಲಲ್ಲೇ ಕೇಳ್ರಿ, ಏನು ಕೇಳಿದ್ರೆ ಕೇಳ್ರಿ. ಇಲ್ಲ ಸ್ವಾಮಿ, ಅದರಿಂದ ಯಾಕೆ ಅವರ ನಕ್ಕು ಬಿಡ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಆದ್ದರಿಂದ ಏಕಾಂತಲ್ಲಿ ಹೋಗೋಣ ಅಂತ ಹೇಳಿ ಆ ಕಾಲ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋದ್ದು. ಅಲ್ಲಿ ಪರಸ್ಪರ ಪ್ರೀತಿ ಆದರಿಂದ ಸ್ವಾಮಿ ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡದ. ಏಕಾಷ್ಟ ಅವರಿಗೆ ಉತ್ಸಾಹವನ್ನು ಕೊಟ್ಟ. ಕೇಳಿ ಹೊರಗಡೆಯಿಂದ ಏನಿದೆ ಅದು ಹೊರಗೆ ಬೀಳಲಿ ಎಂಬ ದೃಷ್ಟಿಯಿಂದ ಇಷ್ಟು ವಿಶ್ವಾಸ ತೋರಿಸ್ತಾನೆ ಇನ್ನು ಮೇಲೆ ಅವಶ್ಯನ ಕೇಳಿದು ಕೊಟ್ಟೇ ಬಿಡ್ತಾನೆ ಎಂಬುದಾಗಿ ಅವರಿಗೆ ಬಂತು. ಅಷ್ಟು ಮಾಡಿಬಿಟ್ಟ. ಕೂತ್ಕೊಂಡು ಕೇಳಿದಾಗ, ಸ್ವಾಮಿ ನಾನು ಕೇಳ್ತೀನಿ, ನೀನು ಇಲ್ಲ ಅನ್ನಬಾರ್ದು. ಬ್ರಾಹ್ಮಣನ ಎಂದೂ ಇಲ್ಲ ಅಂದೇ ಇಲ್ಲ. ನಿಮ್ಮಂತಹ ಬ್ರಾಹ್ಮಣರಲ್ಲಿ ಸಿಗ್ತಾರೆ, ಅದನ್ನು ಅವಶ್ಯ ಸ್ವೀಕಾರ ಮಾಡಿರಿ. ಏನು ಕೇಳಿದ್ರೆ ಕೊಡ್ತೀನಿ. ಹಾಗಿದ್ದ ಪಕ್ಷದಲ್ಲಿ ನಿನ್ನ ಕೈಯಲ್ಲಿ ಆ ಚಕ್ರ ಅಂತ ಒಂದು ರೀತಿಯಲ್ಲಿ ಆಯುಧ, ಅದನ್ನು ನನಗೆ ದಾನ ಕೊಟ್ಬಿಡು, ನನಗೆ ಕೊಟ್ಬಿಡ.
ಆತುಂದ ತತ್ಸ್ಮಾರ ಚಕ್ರಂ ಭಗವಾನ್ ಮುಕುಂದ. ಚಕ್ರಾಯುಧವನ್ನ ಅವನು ಸದಾಯ ಇಟ್ಕೊಂಡಿರೋದಿಲ್ಲ. ಬಂತದೆ ಯಸ್ಯ ಕರಾಲೋಲಂ ಚಕ್ರಂ. ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಅವ್ರಿಗೆ ಅದನ್ನ ನಾವು ಚಿಲ್ಲ ಇಟ್ಕೊಂಡ್ಬಿಡ್ಬೋದು ಅಂತ ಹೇಳಿ ಅದನ್ನ ಇಟ್ಟು ಬಿಟ್ಟ ಕೆಳಗೆ. ತಗೊಂಡ್ರಿ ಅಂತ ತಗೊಂಡು ಹೇಳ್ಕೊಂಡ್ರಿ ಅದನ್ನ ತಗೊಂಡು ಹೋಗ್ರಿ, ಯಾರು ಬೇಡ ಅಂತ. ಅದನ್ನು ತಗೊಳ್ಳಿಕ್ಕೆ ಹೋದ್ರು ಅಶ್ವತ್ಥಾಮ. ಬಹಳ ಆನಂದ ಆಗೋತು ಅವ್ರಿಗೆ. ಬಲಗೈ ಹಾಗೆ ಎರಡು ಎಡಗೈಲಿ ಅವರು ತಗೊಂಡು ಇಡ್ಲಿಕ್ಕೆ ಹೋದ್ರು, ಬಲಗೈಲಿ ಇಡ್ಲಿಕ್ಕೆ ಹೋದ್ರು, ಎರಡೂ ಕೈಲಿ ಇಡ್ಲಿಕ್ಕೆ ಹೋದ್ರು. ಏನು ಅಲಗಾಡ್ಲೇ ಇಲ್ಲ ಅದು. ಎರಡೂ ತಮ್ಮ ಮಂಡಿಗಾಲನ್ನು ಹಚ್ಚಿ ತಮ್ಮ ಯಾವತ್ ಬಲಪ್ಪ ಭೀಮ ಅವರು ಏನ್ರಿ ಅಶ್ವತ್ಥಾಮಾಚಾರ್ಯರು ರುದ್ರಾಂಶ ಸಂಭೂತರು. ಬ್ರಹ್ಮಾಂಡವನ್ನು ನಡೆಸ್ತಕ್ಕಂಥ, ಬ್ರಹ್ಮಾಂಡವನ್ನು ಶಿರಸ್ಸಿನಲ್ಲಿ ಹೊತ್ತಿರತಕ್ಕಂಥ ಶೇಷನ ಸಮಾನ ಈ ಭೂಮಂಡಲ ನಡುಗುತ್ತೇ ಹೊರತು ಅದೇನು ಆ ಚಕ್ರ ಜಗ್ಗಲಿಲ್ಲ. ಹಂಗೆ ಹೇಳ್ತಾ ಇದ್ರೆ ಅವರು ಆ ಸಂದರ್ಭದಲ್ಲಿ. ಸ್ವಾಮಿ ಕೃಷ್ಣ ತಗೊಳ್ಳಿಕ್ಕೆ ಬರ್ತಾ ಇಲ್ಲ, ನಾಯಿ ಮಾಡಲಿ, ತಗೊಂಡ್ರಿ ನೀವು ಕೊಟ್ಟಿರಿ, ತಗೊಂಡು ಹೋಗೋ ಜವಾಬ್ದಾರಿ ನಿಮ್ದು, ತಗೊಂಡು ಹೋದ್ರೆ ಅಂತ. ಆ ಕಾಲದಲ್ಲಿ ಅವರಿಗೆ ಅದನ್ನ ಎತ್ತಲಿಕ್ಕೆ ಆಗಲಿಲ್ಲ, ಮುಖಭಂಗ ಆಗಿ ಹೋತು. ಪರಮಾತ್ಮ ಕೇಳ್ತಾನೆ, ಯಾಕೆ ಈ ದುರ್ಬುದ್ಧಿ ಬಂತು ನಿಮಗೆ? ನಿತ್ಯ ನನ್ನ ಚಕ್ರವನ್ನು ಹಣಿ ಬಡ್ಕೊಂಬೋರು ನೀವು, ಸುದರ್ಶನ ಮಹಾಜ್ವಾಲ ಕೊಡ್ರಿ ಅಂತ ಹೇಳಿ ನನ್ನ ಚಕ್ರಕ್ಕೆ ಕೈ ಕೊಡ್ಲಿಕ್ಕೆ ಬಂದಿಲ್ಲ, ಹೊದಲಿಕ್ಕೆ ಯಾಕೆ ಈ ದುರ್ಬುದ್ಧಿ ಬಂತಿದೆ? ಇಲ್ಲ, ಹಿಂಗೆ ಚರ್ಚಾ ನಡೀತು, ಅದಕ್ಕೋಸ್ಕರ ಮಾಡಿದ್ವಿ, ತಗೊಳ್ಳಿಕ್ಕೆ ಬಂದ್ವಿ. ನೀವು ಕೊಡ್ತೀನಿ ಅಂತಂದು ಯಾಕೆ ಕೊಟ್ಟು ಅವಶ್ಯ ಕೊಟ್ಟಿದ್ದಾಗಿದೆ, ತೊಗೊಂಬಂದು ನೀವು ತೊಗೊಂಡೋ ಜವಾಬ್ದಾರಿ ನಿಮ್ಮದು. ತೊಗೊಂಡು ಹೋಗ್ಲಿಕ್ಕೆ ಆಗದೇನೆ ಆ ಒಳಗಿರ್ತಕ್ಕ ಕಲಿ ಪ್ರವೇಶದ ಪ್ರಾಬಲ್ಯದಿಂದ ಆ ಕಾಲದಲ್ಲಿ ಮತ್ತಷ್ಟು ಏನು ಮಾಡಿದ್ದಾರೆ ಅವರು, ಬೇಕಾಗಿಲ್ಲ ಹಂಗೆ ನಾ ಯುದ್ಧ ಮಾಡ್ತೀನಿ ಎಂಬುದಾಗಿ ತಮ್ಮ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕವರು ಕೆಂಚಿತ್ತು ಆ ಅಹಂಕಾರ ವಿಶೇಷವನ್ನೇ ತೋರಿಸ್ತಾ ಅದನ್ನು ಹೊರಟು ಬಿಟ್ರು. ಆಗ ಪರಮಾತ್ಮ ಅಂತಾನೆ, ದಾನ ಕೇಳೋನು ನೀವು ಯೋಗ್ಯತಾ ನೋಡ್ಕೊಂಡು ಕೇಳಬೇಕು ಅಂತಾತಲ್ಲ. ನಾ ಕೊಡ್ಲಿಕ್ಕಿದ್ದೀನಿ ಅಂತ ಹೇಳಿ ಏನೇನೋ ಕೇಳೋದಲ್ಲ. ದೊಡ್ಡ ರಾಜ ಬೇಕಾದ ದಾನ ಮಾಡ್ತೀನಿ ಅಂತಂದಾಗ ಬ್ರಾಹ್ಮಣ ಹೋಗಿ ನಂಗೆ ಆನೆ ಕೊಡು ಅಂತ ಕೇಳಿದ್ರೆ ಇವನು ಹೇಳಿ ಗುಡಿಸ್ಲಲ್ಲಿ ಆನೆ ಬಂದು ಸೊಳ್ಳ ಎತ್ತೋಗ್ರು ಬಿಡ್ತಾವೆ ಅಷ್ಟು. ಇವ್ನು ತಗೊಳ್ಳಿಕ್ಕೆ ಯೋಗ್ಯತೆ ಇದೆ ಅದನ್ನ. ಆದ್ದರಿಂದ ಹೋಗಿ ಹೇಳ್ರಿ ದುರ್ಯೋಧನಿಗೆ ಏನಂತ ಹೇಳ್ಬೇಕು ನೀವು, ಕೃಷ್ಣ ಕೊಡ್ಲಿಲ್ಲ ಅಂತ ಅನ್ಬೇಡ್ರಿ, ಕೊಟ್ಟ ನಂಗೆ ತೊಗೊಂಡ್ಬರ್ಲಿಕ್ಕೆ ಆಗಲಿಲ್ಲ ಅಂತ. ಈ ಪ್ರಕರಣಗಳನ್ನೆಲ್ಲ ನಾವು ನೋಡಿದಾಗ ಆಚಾರ್ಯರು ಇಲ್ಲಿ ಎಷ್ಟು ವಿಷಯವನ್ನು ಸಂಗ್ರಹಿಸಿದ್ದಾರೆ. ಯಸ್ಯ ಕರಾಲೋಲಂ ಚಕ್ರಂ. ಪರಮಾತ್ಮನ ಕೈಯಲ್ಲಿ ಆಲೋಲವಾಗಿದ್ರೂ ಕೂಡ ಬೇರೆಯವರಿಗೆ ಅದು ಕರಾಲ, ಅದು ಭಯಂಕರ, ಅದು ಯಾರಿಗೂ ಬರೋದಿಲ್ಲ. ಅದರಿಂದೇ ಪರಮಾತ್ಮ ಇವರೆಲ್ಲರಿಗೂ ಈ ಚಕ್ರಕ್ಕೆ ಭಯಪಟ್ಟಿದ್ದಾರೆ, ನನಗೆ ಭಯಪಟ್ಟಿಲ್ಲ. ನೋಡಿ, ನನ್ನ ಚಕ್ರಕ್ಕೆ ಭಯಪಟ್ಟಿದ್ದಾರೆ. ಎಂಥ ಮೂಢರಿದ್ದಾರೆ ಇವರು. ಅದಕ್ಕೆ ಚಕ್ರ ತರೋದಿಲ್ಲ, ಯಾವ್ದು ಆಯುಧ ಹಿಡಿದೇನೆ ಯುದ್ಧಕ್ಕೆ ಬರ್ತೀನಿ ಬಿಟ್ಟ. ಯಾವ ಆಯುಧ ಧಾರಣ ಮಾಡೋದಿಲ್ಲ, ನಾ ಬರೀ ಕೈ ಬೀಸ್ಕೊಂಡು ಯುದ್ಧಕ್ಕೆ ಬರೋ ಅಷ್ಟೇ ಸಾಕು ಅಂತ ಅರ್ಥ. ಅದರಲ್ಲೇ ಎಲ್ಲ ಆಟ ಆಡಿಸಿಬಿಟ್ಟ. ಸಾಕು, ಪರಮಾತ್ಮ ನೋಡಿದ್ರೆ ಸಾಕು. ಅವನ ತನ್ನ ಬುದ್ಧಿ ಚಾತುರ್ಯದಿಂದಲೇ ಪ್ರತಿಯೊಂದನ್ನು ಕೂಡ ಆಟ ಆಡಿಸಿ ಅವ್ರಿಗೆಲ್ಲರಿಗೂ ಕೂಡ ಓಹೋ ಕೃಷ್ಣನಿಗೆ ಕೃಷ್ಣನೇ ಅದು, ಅವನಿಂದ ಅವನ ಸ್ವರೂಪನೇ ಆ ರೀತಿಯಲ್ಲಿದೆ ತತ್ವನಿಶ್ಚಯ ಆಗುವಂತೆ ಮಹಾಭಾರತ ಕಥೆಯನ್ನ ಸ್ವಾಮಿ ತನ್ನ ಮಹಾತ್ಮ್ಯ ಸ್ಫೋರಕ ಅಂತ ತೋರಿಸಿಬಿಟ್ಟ. ಅವನ ಯಸ್ಯ ಕರಾಲೋಲಂ ಚಕ್ರಂ ಕಾಲಪರಸ್ಯ ಕರಾಲೋಲಂ ಯಸ್ಯ ಗದಾ ಪವಮಾನಃ. ಮುಖ್ಯ ಪ್ರಾಣಿಯವರಂತೂ ಅವ್ರ ಗದಾರೂಪದಿಂದ ಅದನ್ನೇ ಪರಮಾತ್ಮ ಒಳಗಿರ್ತಕ್ಕ ಪರೀಕ್ಷಿತ್ರಾದನ್ನ ರಕ್ಷಣೆ ಮಾಡೋ ಹೊತ್ತಿಗೆ ಅಶ್ವತ್ಥಾಮಾಚಾರ್ಯ ಬಿಟ್ಟಂತ ಅಸ್ತ್ರವನ್ನ ಸ್ವಾಮಿ ಯಾವುದರಿಂದ ಹಿಮ್ಮೆಟ್ಟಿಸಿದ? ಗದಾಯುಧವನ್ನ, ಚಕ್ರಾಕಾರ ಅದನ್ನೇ ತಿರುಗಿಸಿದ. ಹಾಗೆ ಅಶ್ವತ್ಥಾಮಾಚಾರ್ಯರ ತೇಜಸ್ಸನ್ನ ಮುರಿಲಿಕ್ಕೆ ಮುಖ್ಯ ಪ್ರಾಣ ಇಟ್ಟ. ಅದನ್ನ ಅಲ್ಲೇ ತಾರತಮ್ಯ ತೋರಿಸ್ತಾನ. ಅದನ್ನ ಹೀಗೆ ಮಾಡಿ ಯಾರನ್ನು ರಕ್ಷಣೆ ಮಾಡಿದ್ದಲ್ಲಿ ಆ ಪರೀಕ್ಷಿತ ಅದನ್ನು ಗರ್ಭಸ್ಥ ಶಿಶುವನ್ನು ರಕ್ಷಣೆ ಮಾಡಿದ್ದು. ಇವೆಲ್ಲ ಕಥಾ ಬುದ್ಧಿಸ್ತವಾಗಲಿ ಎಂಬ ದೃಷ್ಟಿಯಿಂದ ಯಸ್ಯ ಗದಾ ಪವಮಾನಃ ಸನ್ನೋ ವ್ಯಾಸೋ ಭವತ್ ಸದಾ ಪವಮಾನಃ. ಹೀಗೆ ಹರಿವಾಯುಗಳ ಮಹಾತ್ಮ್ಯ, ರಮಾನಾರಾಯಣರ ಮಹಾತ್ಮ್ಯ ವೇದಶಾಸ್ತ್ರಗಳಲ್ಲಿ ಉಕ್ತವಾದ್ದನ್ನು ತಿಳಿದುಕೊಂಡು ಅವರಿಗೆ ತಗ್ಗಿ ಬಗ್ಗಿ ನಡೆಯಿರಿ. ಅವರನ್ನು ಮೆಚ್ಚಿಸಲಿಕ್ಕೆ ಅರ್ಚಿಸಲಿಕ್ಕೆ ಬಂದವರು ನಾವು ಪ್ರಜ್ಞಾನ ಇರಲಿ. ಇಂಥ ಪರಮಾತ್ಮನನ್ನ ಧ್ಯಾಯೇತ್ತಂ ಪರಮಾನಂದಂ. ಅವರೇ ಏನಾಗಿ ಬಂದಿರೋದೀಗ ವ್ಯಾಸೋ ಭವತ್ ಸದಾ ಆಪವಮಾನಃ. ಆಪವ ಅಂತ ವಸಿಷ್ಠರಿಗೆ ಹೆಸರು. ಅವರಿಗೆ ಮಾನಃ ಅಂತಂದ್ರೆ ಗೌರವ ಕೊಡ್ತಕ್ಕವನಾಗಿ, ಅವರ ವಂಶಕ್ಕೆ ಗೌರವವನ್ನು ಕೊಡ್ತಕ್ಕವನಾಗಿ, ಅವರು ನಮ್ಮ ವಂಶದಲ್ಲಿ ಶ್ರೀಹರಿ ಅವತಾರ. ಮಾನಃ ಅಂತಂದ್ರೆ ಗೌರವ ಕೊಡ್ತಕ್ಕವನಾಗಿ, ಅವರ ವಂಶಕ್ಕೆ ಗೌರವವನ್ನು ಕೊಡ್ತಕ್ಕವನಾಗಿ, ಅವರು ನಮ್ಮ ವಂಶದಲ್ಲಿ ಶ್ರೀಹರಿ ಅವತಾರ ಆಗಬೇಕು. ಎಲ್ಲಾ ಋಷಿಗಳ ವಂಶದಲ್ಲೂ ಭಗವದ್ ಅವತಾರ ಆಗಿದೆ ಅಂತ ಮನಸ್ಸನ್ನು ಹಚ್ಚಿಕೊಂಡು ತಾವು ತಮ್ಮ ಮಕ್ಕಳಾಗಿ ಶಕ್ತಿ ಋಷಿಗಳು, ಅವರ ಮಕ್ಕಳಾಗಿರ್ತಕ್ಕಂಥ ಪರಾಶರರು, ಇವರೆಲ್ಲರೂ ಕೂಡ ಬಹು ತಪಸ್ವಿಗಳಾಗಿ ಕಾಲ ಕಳೆದಿದ್ದಾರೆ. ಆಗ ಪರಮಾತ್ಮ ದೇವತೆಗಳ ಪ್ರಾರ್ಥನಾನುಸಾರ, ಬರೀ ಇವರು ತಪಸ್ಸಿ ಬರಲಿಲ್ಲ, ಹಾಗೆ ಪಂಡಿತಾಚಾರ್ಯರಂದ್ರೆ ಅದನ್ನ
ಆ ಕಾಲದಲ್ಲಿ ಯಾರಿಗೋಸ್ಕರ ಬಂದರು ಅಂತಂದ್ರೆ ನಿಮ್ಮಿಂದ ಪ್ರಾರ್ಥಿತರಾಗಿ ಬಂದರು. ಯುಷ್ಮಾಭಿಪ್ರಾರ್ಥಿತ ಸಂಜಲನಿಧಿಶೈನಃ ಸತ್ಯವತ್ಯಾಂ ಮಹರ್ಷೇ ಯತ್ತಶ್ಚಿನ್ಮಾತ್ರಮೂರ್ತಿರ್ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹ. ಯುಷ್ಮಾಭಿಪ್ರಾರ್ಥಿತ ಸನ್, ಏನೊಂದು ಬಂದರೂ ಕೂಡ ಸ್ವಾಮಿ ಬ್ರಹ್ಮವಾಗಲು ನೋಡ್ತಾರೆ. ಮೊದಲು ಅವಳು ಪ್ರಾರ್ಥನೆ ಮಾಡಿದ್ರೆ ಆಗಲಿ ತಂದಾರೆ. ನಾವು ಆ ಬ್ರಹ್ಮವಾದ ಮುಲಿಗೆ ಇಟ್ಬಿಡ್ತೀವಿ. ನಾವು ಡೈರೆಕ್ಟ್ ಪರಮಾತ್ಮ ಲಿಂಕ್ ಹೋಗ್ತೀವಿ, ಅದಕ್ಕೆ ಒಂದು ಸಿಗೋದೇ ಇಲ್ಲ. ಪರಮಾತ್ಮ ಅವ್ರನ್ನ ನೋಡ್ತಾನೆ. ಅವರು ಪ್ರಾರ್ಥನೆ ಮಾಡಿದಾಗ ಇವ್ರದ್ದು ಅವ್ರಿಗೆ ಸೇರಿತ್ತು ಅಂತಂದ್ರೆ ಮಾತ್ರ ಸ್ವಾಮಿ ಬರ್ತಾನೆ. ಅಂದ್ರೆ ಇವತ್ತೆಲ್ಲ ತಪಸ್ಸು ಯಾರಿಗೆ ಮುಟ್ಟಿತ್ತು? ಬ್ರಹ್ಮವಾಯುಗಳಿಗೆ ಮುಟ್ಟಿತ್ತು. ಆ ಬ್ರಹ್ಮವಾಯುಗಳು ಪ್ರಾರ್ಥನೆ ಮಾಡಿದ್ದಾರೆ. ಯುಷ್ಮಾಭಿಪ್ರಾರ್ಥಿತ ಸಂಜನೈನಃ ಸತ್ಯವತ್ಯಾ ಮಹರ್ಷೇ ವ್ಯಕ್ತನಾದ. ಹಾಗೆಲ್ಲ ಅವತಾರ ಕೊಟ್ಟನಲ್ಲ, ಅದು ಆಪವಮಾನ. ಆಪವ ಅಂತ ವಶಿಷ್ಠರಿಗೆ ಬಂದಿರತಕ್ಕ ಹೆಸರು. ಅಪ್ಮಧ್ಯದಲ್ಲಿ, ಜಲಮಧ್ಯದಲ್ಲಿ ಅಂದ್ರೆ ಸಮುದ್ರ ಮಧ್ಯದಲ್ಲಿ ಅಲ್ಲಿರತಕ್ಕ ಗಂಗಾ ಕಣವನ್ನ, ಗಂಗಾ ನದಿ ನೀರೇ ಕುಡಿತಕ್ಕಂಥ ಋಷಿಗಳಿದ್ದು. ಅವ್ರು ನೋಡಿ ಎಂಥ ನದಿ ನಿಯಮ ಅವ್ರದ್ದು. ಸುಮ್ಮನೆ ಬಾವಿ ನೀರು ನಿಯಮ ಅದಕ್ಕೆ ನೋಡ್ಕೊಂಡೇ ಒದ್ದಾಡ್ತಾರೆ ಜನ ಎಲ್ಲ. ಅವರು ಅದು ಮೇಲೆ ಹೊತ್ತು ನದಿ ನೀರು ನಿಲ್ತು, ಗಂಗಾ ನದಿ ನೀರೇ ತಗೊಂಡು ಪೂಜೆ ಮಾಡೋರು. ಎಲ್ಲಿ ಹೋದ್ರು ಅದೇ ಸಿಗಬೇಕು. ಎಲ್ಲಿ ಸಿಗ್ತದೆ ಅದು ಅಂದರೆ ಆಗ ವಶಿಷ್ಠರು ಅದನ್ನು ಸಮುದ್ರ ಮಧ್ಯ ಅಂತ ಒಂದು ಪ್ರಸಂಗ ಬಂದಾಗ ಅಲ್ಲೆಲ್ಲ ನದಿ ಕಣಗಳು ಇದ್ದೇ ಇದ್ದಾರೆ. ತಮ್ಮ ಯೋಗ ಶಕ್ತಿಯಿಂದ ಗಂಗಾ ನೀರೇ ತೆಕ್ಕೊಟ್ಬಿಟ್ರು. ಆಗ ದೇವತೆಗಳು ಅವರಿಗೆ ಆಪವ ಆಪವ ಅಂತ ಪುಷ್ಪವೃಷ್ಟಿ ಮಾಡ್ತಾರೆ. ಅಂಥ ಅವರ ವಂಶಕ್ಕೆ ಸ್ವಾಮಿ ಗೌರವ ಕೊಡತಕ್ಕವನಾಗಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಕೊಟ್ಟಂಥ ಅವತಾರನೇ ವೇದವ್ಯಾಸ ಅವತಾರ, ಜ್ಞಾನಾವತಾರ. ಅಂದರೆ ಇದನ್ನು ಏನು ತೋರಿಸಿದ್ರು? ವೇದವ್ಯಾಸರ ಬಗ್ಗೆ ಅನ್ಯಥಾ ಹರಡತಕ್ಕಂಥ ದುರ್ವಾದಿಗಳಲ್ಲಿ ಇದ್ದಾರೆ. ಅದೆಲ್ಲ ಅಶಾಸ್ತ್ರೀಯ, ಪ್ರಾಮಾಣಿಕ. ಅವರು ಪರಂತಪ ಅಂತ ಒಬ್ಬ ಋಷಿಗಳು, ಅವರೇ ಅವತಾರ. ಇವರು ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು, ಕೃಷ್ಣ ಋಷಿ ಅವರು ಅಂತ ಹೀಗೆಲ್ಲ ಚಿತ್ರಣವನ್ನು ಮಾಡ್ತಾರೆ. ಎಷ್ಟೋ ಋಷಿಗಳು ಅವರು ಒಬ್ಬರು. ಅದೇನು ದೊಡ್ಡ ಅವರಿಗೆ ಮಹತ್ವ ಕೊಡ್ತೀರಿ? ಹಿಂಗೊಂದು ಕೆಲವದ್ದೆಲ್ಲ ವಾದ. ಅದು ಬಹಳ ಅಯುಕ್ತ. ಸಾಕ್ಷಾತ್ ನಾರಾಯಣನೇ ಆ ವೇದವ್ಯಾಸ ರೂಪದಿಂದ ಬಂದಿದ್ದು ಎಂಬುದಕ್ಕೆ ತತ್ವ ಹೃದಯದಲ್ಲಿ ಇರಲಿ. ಹಾಗೆ ಪರಮಾತ್ಮನ ಅವತಾರಗಳಲ್ಲಿ ವ್ಯತ್ಯಸ್ತ ತಿಳ್ಕೊಂಬುದು ಒಂದು ದ್ವೇಷಣೆ. ಯಾರ ಅವತಾರನೋ ಅವ್ರ ಅವತಾರ ಅಲ್ಲ ಅನ್ನೋದು, ಅವತಾರ ಯಾರ ಅಲ್ಲೋ ಅವ್ರ ಅವತಾರ ಅಂತ ಅನ್ನೋದು. ಹೀಗೆಲ್ಲ ಬುದ್ಧಿ ಬಂದುಬಿಡ್ತು ಅಂತಂದರೆ ನವವಿಧ ದ್ವೇಷದಲ್ಲಿ ಅವೆಲ್ಲ ಸೇರ್ತದೆ. ಆ ದ್ವೇಷದಿಂದ ಮುಕ್ತವಾಗಿರ್ತಕ್ಕ ಹರಿಭಕ್ತಿ ಇರಬೇಕು. ಅದಕ್ಕೋಸ್ಕರವಾಗಿ ಆಚಾರ್ಯರು ತಮ್ಮ ಗುರುಗಳಾಗಿರ್ತಕ್ಕ ವೇದವ್ಯಾಸ ದೇವರನ್ನು ಬಹಳ ಚಂದ ವರ್ಣನ ಮಾಡಿ ತೋರಿಸಿದ್ದಾರೆ. ಆ ಶಂಖಚಕ್ರ ಕದಾ ಪದ್ಮಾರ್ಗಳನ್ನು ಧಾರಣವನ್ನು ಮಾಡಿರ್ತಕ್ಕ ಮೂಲ ನಾರಾಯಣ ದೇವರು ಏನಿದ್ದಾರೆ ಅವನೇ ಇಲ್ಲಿ ಸತ್ಯವತಿ ಕುಮಾರರಾಗಿ ಪರಾಶರ ಪುತ್ರರಾಗಿ ಅವರ ವಂಶಕ್ಕೆ ಗೌರವವನ್ನು ಕೊಡ್ತಕ್ಕವನಾಗಿ ಇಲ್ಲಿ ಅವತಾರ ಮಾಡಿದ್ದು. ಚಂದ ಆದ ಕಥೆಯೆಲ್ಲ ಬಂದಿದೆ. ಆಪವಮಾನ ಶಬ್ದ ಹಂಗೆ ಇಟ್ಟರು. ಆಪವ ಅಂತಂದ್ರೆ ನೀರಿನ ಮಧ್ಯದಲ್ಲಿ ವಿರಾಜಮಾನನಾಗಿರ್ತಕ್ಕ ಪರಾಶರರು, ಅವರಿಗೆ ಗೌರವವನ್ನು ಕೊಟ್ಟ. ಅಂದರೆ ಕರ್ಕೊಂಡು ಹೋಗತಕ್ಕ ಸತ್ಯವತಿ ದೇವಿ ದಾಟಿಸ್ಲಿಕ್ಕೆ ಎಂದು ಬಂದಾಗ ಭಗವರ ಆಜ್ಞಾ ಪ್ರಕಾರ ಲಗ್ನವನ್ನು ಮಾಡಿಕೊಂಡಿದ್ದು. ಲಗ್ನ ಅಂತಂದ್ರೆ ಹಾಗೇ ಮಾಡ್ಕೊಳ್ಳಿಲ್ಲ, ಅಲ್ಲಿ ಉಪರಿಚರ ವಸುವನ್ನು ಕರೆಸಿದ್ದು. ಅವನ ಕನ್ಯಾದಾನ ಮಾಡಿಕೊಡ್ಬೇಕು, ಯಾಕೆ ಆ ಉಪರಿಚರ ವಸುವಿನ ಮಗಳವಳು, ಅದನ್ನೆಲ್ಲ ತಿಳಿಸಿಕೊಟ್ಟಿದ್ದು. ಇಷ್ಟೆಲ್ಲ ನಡೆದಿದೆ. ಮೇಲ್ ನೋಡೋರಿಗೆ ಬೆಸ್ತರ ಮಗಳು ಲಗ್ನ ಮಾಡ್ಕೊಂಡ್ಬಿಟ್ಟ ಅಂತ ಕಾಣ್ತಾರೆ. ಹಂಗೆಲ್ಲ ಪರಾಶರ ಯಾಕೆ ಮಾಡ್ಕೊಳ್ತಾರೆ? ಪರಾಶರ ಧರ್ಮಶಾಸ್ತ್ರಕಾರರು. ಪರಮಾತ್ಮ ನೀವು ಹೋಗಲ್ಲ ಲಗ್ನ ಮಾಡ್ಕೊಂತಂದಾಗ ಅವರೇ ಕೇಳ್ತಾರಲ್ಲಿ. ಆಮೇಲೆ ಅವ್ರು ಬೆಸ್ತರ ಹುಡುಗಿ ಅವಳ ಹೆಂಗೆ ಲಗ್ನ ಮಾಡ್ಕೊಳ್ಳಿ? ಬೆಸ್ತರ ಹುಡುಗಿ ಅಲ್ಲೋಳು ಉಪರಿಚರ ವಸುವಿನ ಮಗಳು. ಉಪರಿಚರ ವಸು ಭಾರಿ ದೊಡ್ಡ ದೇವತಾ ಪುರುಷ, ಅಂಥವನ ಮಗಳವಳು. ಆದ್ದರಿಂದ ಅವಶ್ಯವಾಗಿ ಲಗ್ನ ಮಾಡ್ಕೊಳ್ಳಿಕ್ಕೆ ಅರ್ಹಳು. ಸ್ವೀಕಾರವನ್ನು ಮಾಡು. ಬಹಳ ಚತುರಳಿದ್ದಾಳೆ. ಇದರ ಮೇಲೆ ಅವಳಿಗೆ ವರ ಇದೆ, ನಾನೇ ಅಲ್ಲಿ ಪುತ್ರರಾಗಿ ಬರಬೇಕು ಅಂತ ಹೇಳಿ. ನಿಮಗೂ ವರ ಕೊಡ್ತಾ ಇದ್ದೀವಿ. ಮತ್ತು ನೀವಿಬ್ಬರು ಗಂಡ ಹೆಂಡತಿ ಅವರು ಏಕಾಕ್ರಿಯ ಜಾತಕರಿ ಬಬ್ಬುವ, ಇಬ್ಬರಿಗೂ ಅನುಕೂಲ ಆಗೋದು. ಹೀಗೆ ತೋರಿಸಿದ್ದು. ಆಗ ಉಪರಿಚರ ವಸುವನ್ನು ಕರೆಸ್ತಾರೆ, ಕನ್ಯಾದಾನ ಮಾಡಿಕೊಡ್ತಾನೆ. ತಮ್ಮ ವಶಿಷ್ಠರು ಮುಂತಾದವ್ರನ್ನು ಕರೆಸ್ತಾರಲ್ಲಿ. ಹೀಗೆ ಆಪವ ಅಪ್ಸು ಮಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕ ದೊಡ್ಡ ಲಗ್ನ ಮಹೋತ್ಸವದಲ್ಲಿ ವರನಾಗಿ ಕೂತಂಥವ್ರು ಇವರು. ಯಾರೋ ಈ ಪರಾಶರರು. ಅಂಥವರಿಗೆ ಗೌರವವನ್ನು ಕೊಟ್ಟು ಸ್ವಾಮಿ ಆ ಕಾಲದಲ್ಲಿ ತನ್ನ ಕೃಷ್ಣದ್ವೈಪಾಯನ ವೇದವ್ಯಾಸ ಅನ್ನೋ ರೂಪವನ್ನು ಧಾರಣವನ್ನು ಮಾಡಿ ತತ್ಕಾಲದಲ್ಲೇನೆ ದ್ವಾಪರೇ ಸರ್ವತ್ರ ಜ್ಞಾನಾಕುಲಿ ಭೂತೆ ತಂದೆಯಾಯಿ ಬ್ರಹ್ಮರುದ್ಧೋ ಭಗವಾನ್ ನಾರಾಯಣ ವ್ಯಾಸತ್ಯೇನ ಅವತಾರ ಅಥಿಷ್ಟಾನಿಷ್ಠ ತತ್ಕಾಲದಲ್ಲಿ ವೇದ ವಿಭಾಗ ಮಾಡಿದ್ದು, ಶಾಸ್ತ್ರ ನಿರ್ಮಾಣ ಮಾಡಿದ್ದು, ಋಷಿಗಳಿಗೆಲ್ಲ ಉಪದೇಶ, ಬ್ರಹ್ಮಾರಿ ದೇವ ಶಿಷ್ಯರಾಗಿ ಬಂದಿದ್ದು ಹೀಗೆ ನಡೆದೋತು. ಆಮೇಲೆ ವೇದವ್ಯಾಸ ಅವತಾರ ಅಂತಂಬೋದು ಅದು ಸಾಕ್ಷಾತ್ ಜ್ಞಾನಾವತಾರ, ಭಗವದವತಾರ ಎಂಬುದನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಇದು ಪ್ರಾಮಾಣಿಕವಾದ ಕಥಾ ಹೀಗೇ ನಡೆದಿರೋದು. ಇದರ ಸ್ಥಾನ ಇಲ್ಲಿದೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರದಿಂದ ಚಿತ್ರಣವನ್ನು ಮಾಡಿ ಅವನು ಏನು ಮಾಡಬೇಕಾದ್ರೆ ತಮ್ಮ ಏನೋ ಹಠದಿಂದ ಒಬ್ಬರು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅವರು ನಡೆಸಬೇಕು ಅಂತ ಹೇಳಿ ಈ ಯಾರು ಪ್ರಾಮಾಣಿಕ ಅವ್ರ ಮೇಲೆ ದೋಷ ಚೆಲ್ಲಬೇಕಲ್ಲ, ಅದಕ್ಕೋಸ್ಕರವಾಗಿ ಹರಡ್ತಾರೆ ಅಯೋಗ್ಯರೆಲ್ಲ.
ಆದ್ದರಿಂದ ಅವೆಲ್ಲ ಅಪ್ರಾಮಾಣಿಕ ಕಥಾ ಎಂಬುದನ್ನು ನಿರ್ಣಯಿಸಿದ ಆಚಾರ್ಯರು. ಹೀಗೆ ಧ್ಯಾಯೇತ್ತಂ ಪರಮಾನಂದಂ. ವಾಸಿಷ್ಠ ಕೃಷ್ಣೇನು ಯಾರೋ ಕೃಷ್ಣೇನು ಇಬ್ರು ಒಂದೇ ಅಂತ ಧ್ಯಾನವನ್ನು ಮಾಡ್ರಿ. ಇಂಥ ವಕ್ತಾ ಮಹಾಭಾರತಕ್ಕೆ. ಶ್ರೋತೃಗಳು ಯಾರು ಅಂತಂದ್ರೆ ಶ್ರೋತೃಗಳನ್ನು ತಿಳಿಸ್ತಾವೆ. ಈ ಭಾರತ ನಿರ್ಮಾಣ ಮಾಡಿದಾಗ ಇವನು ಕೇಳಲಿಕ್ಕೆ ಯಾರು ಬಂದು ಕೂತರು? ಯಸ್ಯ ರಮಾನ ಮನೋಗಂ ಜಗೃಹೇ ವಿಶ್ವಂಭರಾಪಿ ನ ಮನೋಗಂ ಯಸ್ಯ ಪುಮಾನಾನಂದಂ ಭುಂಕ್ತೆ ಯದ್ಧಾಮ ಕಪತಿಮಾನಾನಂದಂ ಧ್ಯಾಯೇತ್ತ ಪರಮಾನಂದಂ. ಯಸ್ಯ ರಮಾ ನ ಮನೋಗಂ ಜಗೃಹೇ. ರಮಾದೇವಿ ಇದ್ದಾಳಲ್ಲ, ಪರಮಾತ್ಮನ ಮನಸ್ಸಿನಲ್ಲಿ ಏನು ಪಾಠ ಪ್ರವಚನ ಸಂಪತ್ತಿನಿಂದ ಅಸಾಧ್ಯ ತುಂಬಿದಲ್ಲ, ಅದನ್ನು ಧಾರಣ ಮಾಡಬೇಕು ಅಂತ ಮೊದಲನೇ ನಂಬರ್ ಶಿಷ್ಯಳಾಗಿ ಬಂದು ಕೂತ್ಲು ವೇದವ್ಯಾಸ ಹೊರತು. ಆದರೆ ನ ಜಗೃಹೇ, ಅವನ ಮನಸ್ಸಿನಲ್ಲಿರ್ತಕ್ಕ ವಿಷಯವನ್ನು ಒಟ್ಟು ಧಾರಣ ಮಾಡಲಿಕ್ಕೆ ರಮಾದೇವಿಗೆ ಆಗಲಿಲ್ಲ. ಎಸ್ ರಮಾ ನ ಮನೋಗಂ ಜಗೃಹೇ. ಏನು ಎಲ್ಲ ಹೆಣ್ಮಗಳಂತೆ ಅವಳೊಬ್ಬ ತಿಳ್ಕೊಂಡ್ಬಿಡ್ಬೇಡ್ರಿ, ಮತ್ತೆ ಅವಳು ದಡ್ಡ ಹೆಣ್ಮಗಳೇನಲ್ಲ ಅವಳು. ವಿಶ್ವಂಭರಾಪೆ ನ ಮನೋಗಂ. ವಿಶ್ವಂಭೂತ ಭವಿಷ್ಯತ್ ವರ್ತಮಾನ ಸಕಲ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಹೊತ್ತಿರತಕ್ಕಂಥ ಹೆಣ್ಮಗಳವಳು ಸಾಮಾನ್ಯನಲ್ಲ. ಅಂತಹ ಜಗಜ್ಜನನಿ ಪರಮಾತ್ಮ ಬುದ್ಧಿಯಲ್ಲಿ ಇದ್ದದ್ದನ್ನು ಧಾರಣ ಮಾಡಲಿಕ್ಕೆ ಆಗಲಿಲ್ಲ. ವಿಶ್ವಂಭರಾಪಿ. ಮತ್ತೇನ್ ಮಾಡಬಿಟ್ಲಾಗ? ನಮನೋಗಂ ಜಗೃಹೇ. ನಮನೋಗ ಅಂತಂದ್ರೆ ನಮನ ಅಂತ ಕೆಳಗೆ ಬರೋದು, ಉಕ್ಕಂದ್ರೆ ಮೇಲೆ ಹೋಗೋದು, ಮೇಲೆ ಹೋಗಿ ಕೆಳಗೆ ಹೋಗೋದಕ್ಕೆ ಚಾಮ್ರ ಹಾಕ್ತಾ ನಿಂತು ಬಿಟ್ಲು ಅಷ್ಟೇನೆ. ವೇದವ್ಯಾಸ ದೇವರಿಗೆ ನಾ ಚಾಮ್ರ ಸೇವಾ ಮಾಡ್ತೀನಿ ಅಂತ ಹೇಳಿ ಒಂದು ಕಡೆ ಶ್ರೀರೂಪ ಭೂರೂಪದಿಂದ ಆ ಕ್ರಮದಿಂದ ಸೇವೆಯನ್ನು ಮಾಡ್ತಾನೆ ನಿಂತಲೇ ಹೊರತು ಅವನ ಬುದ್ಧಿಯಲ್ಲಿದ್ದದನ್ನು ಅಷ್ಟು ಧಾರಣ ಮಾಡಲಿಕ್ಕೆ ಆಗಲಿಲ್ಲ. ಜ್ಞಾನಾನಂದನೇ ಬೇರೆ. ಅದು ಪರಮಾತ್ಮ ಪ್ರವಚನವನ್ನು ಮಾಡ್ತಾ ಇದ್ದಾಗ ಆ ಜ್ಞಾನದ ವೇದಶಾಸ್ತ್ರದ ಅನೇಕ ಅರ್ಥಗಳನ್ನು ತಿಳಿಸೋಣ, ಭಾರತಾರ್ಯದ ಅಭಿಪ್ರಾಯವನ್ನು ತಾನು ವ್ಯಕ್ತವನ್ನು ಮಾಡಿ ತಿಳಿಸೋಣ. ಅದನ್ನು ಕೇಳಲಿಕ್ಕೂ ಸಹ ಜ್ಞಾನದಿಂದ ಆನಂದದ ಉದ್ರೇಕವನ್ನು ಪಡೀಲಿಕ್ಕೆ ಯಾರ್ಯಾರು ಬಂದಾಗ ಯಸ್ಯ ಅಪಮಾನಾನಂದಂ ಭುಂಕ್ತೆ ಯದ್ಧಾಮ ಕಪತಿಮಾನಾನಂದಂ ಕಪತಿಮಾ ಆನಂದ. ಇವರಿಗೆಲ್ಲ ಆನಂದ ಕೊಡ್ತು ಅವನ ಧಾಮ ತೇಜಸ್ಸು. ಯಾವ ಆತನ ಸ್ವರೂಪ ತೇಜಸ್ಸು? ಕ ಅಂದ ಬ್ರಹ್ಮದೇವರಿಗೆ, ಪತಿಯಿಂದ ಪಶುಪತಿ ರುದ್ರದೇವರಿಗೆ, ಮಾತ ರಮಾದೇವಿ, ಅನಾದ ಮುಖ್ಯ ಪ್ರಾಣ, ಇವರೆಲ್ಲರೂ ಆ ಋಷಿಗಳ ಒಳಗೆಲ್ಲ ಪ್ರವಿಷ್ಟರಾಗಿ ವೇದವ್ಯಾಸದೇವರು ಪ್ರಾರ್ಥನೆ ಮಾಡ್ಕೊಂಡು ಆಗಿ ಇವರೆಲ್ಲ ಪ್ರವಿಷ್ಟ ಆಗಿ ಕೂತ್ಕೊಂಡ್ಬಿಡಿ. ಇವರಿಗೆಲ್ಲ ಸಾಕ್ಷಾತ್ ನನ್ನ ಪಾಠ ಕೇಳಲಿಕ್ಕೆ ಅಧಿಕಾರ ಇಲ್ಲ, ಅರ್ಥನೇ ಆಗೋದಿಲ್ಲ ಅವರಿಗೆ, ನೀವು ಉಪಯೋಗಿಸ್ಕೊಳ್ರಿ. ಆದ್ದರಿಂದ ಒಬ್ಬೊಬ್ಬರ ವೈಶಂಪಾಯನ ಬ್ರಹ್ಮದೇವರು ಹೋಗ್ಕೊಂಡು ಸುಮಂತು ಜೈಮಿನಿ ಮುಂತಾದವರೆಲ್ಲ ಗರುಡಶೇಷರು ಇದ್ರು, ಮುಂತಾದವರೆಲ್ಲ ಆವಿಷ್ಟರಾದರು, ಪೈಲಾಮೃಗ ಶೇಷದೇವರಿದ್ದರು. ಒಬ್ಬೊಬ್ಬರಲ್ಲಿ ಶುಕಾಚಾರ್ಯ ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಕೂತರು. ಹಿಂಗೆಲ್ಲ ಕೂತ್ಕೊಂಡು ಅಲ್ಲಿ ಪ್ರವಚನ ನಡೆಸೋರು, ಆ ಆನಂದವನ್ನು ಅನುಭವಿಸಿದವರು ಅವರು. ಆ ಜ್ಞಾನ ತೇಜಸ್ಸಿನ ಹತ್ರ ಇದ್ದು ಮೋಕ್ಷಾನಂದ ಇಲ್ಲೇ ಕೊಟ್ಟುಬಿಟ್ಟ ಸ್ವಾಮಿ ಅವರಿಗೆ. ಹೀಗೆ ಬ್ರಹ್ಮಾದಿ ದೇವತೆಗಳು ಇವನಿಗೆ ಶಿಷ್ಯರಾಗಿ ಬಂದಂಥವ್ರು. ಅಂಥ ಶ್ರೋತ್ರಾನುಕೂಲ್ಯ, ಇಂಥ ವಕ್ತಾನುಕೂಲ್ಯ ಪ್ರಸಂಗ, ಜ್ಞಾನವನ್ನು ಕೊಡ್ತಕ್ಕಂಥ ಪ್ರಸಂಗ, ಈ ಕ್ರಮದಿಂದ ಹೊರಟು ಬಂದಂಥ ಶ್ರೀಮನ್ ಮಹಾಭಾರತ ಗ್ರಂಥ ಪರಮ ಪ್ರಮಾಣ ಗ್ರಂಥ. ಅದರ ಬಗ್ಗೆ ಯಾವ ಥರದ್ದು ಅಪ್ರಾಮಾಣಿಕ ಶಂಕ ಮುಂತಾದ ಇಟ್ಕೋಬೇಡ್ರಿ ಎಂಬುದನ್ನು ವಿಶ್ವಸನೀಯವಾದ ವಿಚಾರವನ್ನು ತಿಳಿಸುತ್ತಾ ಇನ್ನು ಮುಂದೆ ಅದನ್ನು ಆರಂಭಿಸ್ತಾ ಇದ್ದಾರೆ. ಮಹಾಭಾರತ ಒಂದು ಹೇಳಿಬಿಟ್ರೆ ಸಾಕು, ಎಲ್ಲ ಬಂದು ಹೋತು ಅದರೊಳಗೆ. ಸರ್ವಂ ಹಸ್ತಿಪರೇ ಮಗ್ನಂ. ಮಹಾಭಾರತ ವಿಚಾರ ಮಾಡಿಬಿಟ್ರೆ ಎಲ್ಲ ವಿಚಾರ ಬಂದು ಹೋತು. ಇಂಥ ಮಹಾಭಾರತಕ್ಕೆ ಕಥಾನಾಯಕ ಯಾರು? ಮೊದಲು ನಾಯಕ ನಾಯಕಿಯರನ್ನು ತಿಳಿಸ್ತಾ ಇದ್ದಾರೆ. ಈ ಕಥಾನಾಯಕ ಒಬ್ಬೊಬ್ಬರು ಒಂದೊಂದು ಥರದಿಂದ ತಿಳ್ಕೊಂಡು, ಯಾಕೆ ಮಹಾಭಾರತ ದೊಡ್ಡ ಸಮುದ್ರ ಇದ್ದಂಗೆ, ಅದನ್ನು ಯಾರನ್ನ ಮುಖ್ಯ ಹಿಡಿಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಒಂದೊಂದು ಕಡೆ ಒಬ್ಬೊಬ್ರದ್ದು, ಒಂದೊಂದು ಕಡೆ ಒಬ್ಬೊಬ್ರದ್ದು ಪ್ರಾಮುಖ್ಯತೆ ಕಂಡಂಗೆ ಕಾಣಿಸ್ತದೆ. ಅದು ಅರ್ಥ ಆಗದೇನೆ ಬೇರೆಯವರು, ನಾಟಕಕಾರರು, ಕಾವ್ಯಕಾರರು ಎಲ್ಲರೂ ನಾನಾ ಥರ ವಿಭಿನ್ನ ಚಿತ್ರಣ ಮಾಡಿಬಿಟ್ಟಿದ್ದಾರೆ. ಭೀಷ್ಮ ಚಲೋ ಅಂತ ಕೆಲವರು, ಕರ್ಣನ ಬಗ್ಗೆ ಕೆಲವರಿಗೆ, ದುರ್ಯೋಧನ ಬಗ್ಗೆ ಕೆಲವರಿಗೆ ವಿಶ್ವಾಸ, ಕೆಲವರಿಗೆ ಆ ಧರ್ಮರಾಜಂದು, ಕೆಲವರಿಗೆ ಅರ್ಜುನ, ಹೀಗೆ ರಾಧೇಯ, ಹೀಗೆಲ್ಲ ಒಂದೊಂದು ಚಿತ್ರಣ ಮಾಡ್ತಾ ಹೋಗಿ. ಆದರೆ ಹರಿವಾಯುಗಳು ಮಾತ್ರ ಒಬ್ಬರ ತಲೆಯಲ್ಲಿ ಬಂದಿಲ್ಲ, ಬರೋದೇ ಇಲ್ಲ ಅವರಿಗೆ. ಇನ್ನೇ ಮಹಾಭಾರತ ಕೃಷ್ಣನ್ ಏನು ಕೆಲಸ ಇದೆ? ಭಾಗವತಲ್ಲಿ ಬೇಕಾದ್ರೆ ಕೃಷ್ಣ, ಭಾರತಕ್ಕೂ ಕೃಷ್ಣನಿಗೂ ಏನು ಸಂಬಂಧ ಇಲ್ಲ. ಎಲ್ಲೋ ಮಧ್ಯದಲ್ಲಿ ಚೂರು ಬಂದು ಹೋಗ್ತಾನೆ ಅಷ್ಟೇ. ಹಿಂಗೆ ತಿಳ್ಕೊಂಡ್ಬಿಟ್ಟಿಯಾರ. ಇನ್ನು ಭೀಮಸೇನಂತೂ ಒಬ್ಬರಿಗೆ ಅರ್ಥನೇ ಆಗೋದಿಲ್ಲ. ಭೀಮಸೇನ ಪದಾರ್ಥ ಇದೆಲ್ಲದು ಅವ್ರು ಒಬ್ರಿಗೆ, ಭೀಮಸೇನ ಏನು ಒಬ್ರು ಹೇಳಿ ಹೆಂಗೆ ಕೇಳ್ಕೊಂಡಿದ್ದವನು ಅಷ್ಟೇ. ಅವನೇನು ಇತ್ಲಾಗ ಅಣ್ಣ ಇರ್ತಾನೆ, ಇತ್ಲಾಗ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿ, ಹಂಗೆ ಭೀಮಸೇನ ಅಷ್ಟು ಇಲ್ಲೇ ಇಲ್ಲ ಅಂತೆಲ್ಲ ಉಂಟು. ಆದರೆ ಪ್ರಮಾಣ ಹೇಳ್ತಿರೋದೇ ಇವರಿಬ್ಬರನ್ನ. ಅದನ್ನು ಆಚಾರ್ಯ ತಿಳಿಸ್ತಾರೆ. ಇಲ್ಲಿ ಕಥಾನಾಯಕ, ಸಂಪೂರ್ಣ ಮಹಾಭಾರತಕ್ಕೆ ಕಥಾನಾಯಕ ಶ್ರೀಕೃಷ್ಣ, ಕೃಷ್ಣ ಪರಮಾತ್ಮನೇ. ಅವನನ್ನು ನೋಡಲಿಕ್ಕೆ ಎಲ್ಲರೂ ಕೂಡ ಮಹಾಭಾರತದ ಕಥಾದಲ್ಲಿ
ಪ್ರತಿಯೊಬ್ಬರು ಮಗ್ಗರಾಗಿರೋದು, ಅನೇಕ ಅರ್ಥಗಳು ಇಟ್ಟಿರೋದೇ ಅದಕ್ಕೋಸ್ಕರ. ಕೃಷ್ಣನ ಮಹಾತ್ಮ ಸ್ಫೋರಕವಾಗಿ ಮಹಾಭಾರತ ತಿಳಿಯಬೇಕಾಗಿರ್ತಕ್ಕ ಅಂಶ ಎರಡೇ ಹೇಳಿದ್ದಾರೆ. ಒಂದು ವಾಸುದೇವಸ್ಯ ಮಾಹಾತ್ಮ್ಯಂ, ಭೀಮಸ್ಯ ಚ ಪರಾಕ್ರಮ. ಎರಡನ್ನು ನಾವು ಗಮನಿಸಿ ನೋಡಬೇಕಾದ್ದು ಅಂತ ವರ್ಣನೆ ಮಾಡಿದ್ದಾರೆ. ಜ್ಞಾನ ಅವರೇ ಕೂಡ ಕೈಪೀರು ಕೊಡ್ತಾ ಇದ್ದಾಗ ಇವ್ರಿಗೆ ಅರ್ಥ ಮಾಡ್ಕೊಂಡು ತಮ್ಮದೇ ವ್ಯಾಖ್ಯಾನ ಮಾಡಕ್ಕೆ ಬಿಟ್ಟಿದ್ದಾರೆ ದುರ್ಜನ ಅಂದ್ರೆ ಅವ್ರ ಮೇಲೆ ದ್ವೇಷ ಇದೆ ಅಂತ ಅರ್ಥವನ್ನು. ಅದಕ್ಕೆ ಆಚಾರ್ಯರನ್ನ ತಮ್ಮ ವಾಸುದೇವ ಶಬ್ದಾರ್ಥವನ್ನು ತಿಳಿಸುತ್ತಾ ಆ ಕಥಾನಾಯಕನನ್ನು ಮೊದಲು ಚಿತ್ರಣವನ್ನು ಮಾಡ್ತಾ ಇದ್ದಾರೆ. ಪರಮೇಶು ಯದಾ ತೇಜಃ ಪರಮೇಶು ಚಕಾರ ವಾಸುದೇವೋ ಜಹ ಮಾನದೆ ಬಿಭ್ರತ್ ಸುಮನೋ ಮಾನಧಿಮಾಸಿ ನ ವಾಸುದೇವೋ ಜಹ ಧ್ಯಾಯೇತ್ತಂ ಪರಮಾನಂದಂ. ಎಲ್ಲ ಕಡೆ ಎತ್ತ ಶಬ್ದ, ಯಾರು ಹಿಂಗಿದ್ದಾನೋ ಅವನು ಧ್ಯಾನ ಮಾಡಿ. ಇಡೀ ಮಹಾಭಾರತಕ್ಕೆ ಕಥಾನಾಯಕ ಯಾರು? ವಾಸುದೇವೋ ಜಹ, ಅಜಹ ವಾಸುದೇವ. ಜನನ ಮರಣಾದ ರಹಿತನಾಗಿರ್ತಕ್ಕ ವಾಸುದೇವೇನಿದ್ದಾನೆ ಅವನೇಲ್ ಕಥಾನಾಯಕ, ಅಪ್ರಾಕೃತ ಚಿದಾನಂದಾತ್ಮಕ. ಅವನು ವಾಸುದೇವ ಅಂತ ಹೆಸರು ಬಂದ ಮಾತ್ರದಿಂದ ವಸುದೇವನ ಮಗ ಅಂತ ತಿಳ್ಕೊಳ್ಬೇಡ್ರಿ ಯಾವುದನ್ನ. ವಾಸುದೇವ ಶಬ್ದಾರ್ಥ ಏನು? ಪರಮೇಶು ಯದಾ ತೇಜಃ ಪರಂ ಯೇಷು ಚಕಾರ ವಾಸುದೇವೋ ಅಜಃ. ಪ್ರಾಕೃತ ಸಂಬಂಧ ರಹಿತನಾಗಿರ್ತಕ್ಕ ಶ್ರೀಹರಿ ಅವನು ವಾಸುದೇವ ಅಂತ ಕರ್ಸ್ಕೊಂಡಿದ್ದು ಈ ಅರ್ಥದಲ್ಲಿ. ಪರಮೇಶು ಉತ್ತಮರಾಗಿರ್ತಕ್ಕ ಅಧಿಕಾರಿಗಳಿದ್ದಾರಲ್ಲ, ಬ್ರಹ್ಮರುದ್ರಾರ ದೇವತೆಗಳು, ಅವರಲ್ಲಿ ಆ ತೇಜ ಅವರವರ ಯೋಗ್ಯತೆಗೆ ಅನುಸಾರವಾಗಿರ್ತಕ್ಕ ಜ್ಞಾನ ತೇಜಸ್ಸನ್ನು ತುಂಬಿ, ಪರಂ ಜ್ಞಾನ ತೇಜಸ್ಸನ್ನು, ಶ್ರೇಷ್ಠವಾಗಿರ್ತಕ್ಕ ಜ್ಞಾನ ತೇಜಸ್ಸನ್ನ, ಪ್ರಕಾಶವನ್ನು ಅವರಲ್ಲಿ ತುಂಬಿ ಅವರಿಂದ ಸ್ತೋತ್ರ ಮಾಡಿಸ್ಕೊಂತ ಬಂದವನಾದ್ದರಿಂದ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು. ಹೀಗೆ ಯಾವ ಅವತಾರದಲ್ಲೂ ತೋರಿಸಿಲ್ಲ. ತಾನು ಅವರಲ್ಲಿ ಉದರದಲ್ಲಿ ಕೂತಿರಬೇಕು, ಬ್ರಹ್ಮಾಂಡ ದೇವತೆಗಳನ್ನು ಸ್ತೋತ್ರ ಮಾಡಬೇಕು, ಅವರು ಕಾರಾಗಾರಕ್ಕೆ ಬಂದು ಸ್ತೋತ್ರ ಮಾಡಬೇಕು. ಹೀಗೆಲ್ಲ ರಾಮಾವತಾರದಲ್ಲಾಗಲಿ ಹಿಂದಿನ ಅವತಾರದಲ್ಲಿ ಯಾವ ಅವತಾರದಲ್ಲೂ ಹಂಗೆ ತೋರಿಸಿಲ್ಲ. ಇಲ್ಲಿ ನೋಡ್ರಿ, ಬೇಡ ಅದೃಶ್ಯವಾಗಿ ಅವ್ರು ಸ್ತೋತ್ರ ಮಾಡ್ತಿರ್ಬೋದು, ದೃಶ್ಯಮಾನರಾಗಿ ದೇವಕಿ ವಸುದೇವರಿಗೆ ಕಾಣ್ತಾ ಆ ಗರ್ಭಸ್ಥನಾಗಿರ್ತಕ್ಕ ದೇವಕಿ ಗರ್ಭದಲ್ಲಿ ನಿಂತಿರ್ತಕ್ಕ ಸ್ವಾಮಿಯ ರೂಪವನ್ನ ಬ್ರಹ್ಮಾಂಡ ದೇವತೆಗಳನ್ನು ಸ್ತೋತ್ರ ಮಾಡಿದ್ದೀನಿ ಎಲ್ಲಿದ್ರಿ ಎಲ್ಲರೂ ಕೇಳಿದ ನೀವನ್ನ. ಆ ಕೃಷ್ಣಾವತಾರದಲ್ಲಿ ಮಾತ್ರ ಇರೋದು. ಕೃಷ್ಣಾವತಾರದಲ್ಲಿ ಅವರು ಬಂದು ಆ ಮೊದಲು ಉಪದೇಶ ಮಾಡಿದ್ದಾರೆ. ಬ್ರಹ್ಮಾಂಡ ದೇವತೆಗಳು ಬಂದಂತೆ ಪರಮಾತ್ಮನ ಕಾರಾದಾಗ ಅದೇ ವೈಕುಂಠ ಅಂತ ಬಂದರು. ಅವರ ಸ್ತೋತ್ರ ಮಾಡಿದ್ದೆಲ್ಲ ಅದೇ ಒಂದು ಭಾಗವತ ಆಗುವುದು. ಬ್ರಹ್ಮದೇವರ ಬಾಯಲ್ಲಿ ಬಂದಿರತಕ್ಕ ಸ್ತೋತ್ರದ ಪ್ರಕರಣ ಏನಿದೆ ಅದೇ ಒಂದು ದೊಡ್ಡ ಭಾಗವತ. ಎಷ್ಟು ಚಂದ ಸ್ತೋತ್ರ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಇಡೀ ಭಾಗವತದ ಸಾರ ಒಂದು ಶ್ಲೋಕದಲ್ಲಿ ಇಟ್ಬಿಟ್ರಲ್ಲಿ. ಶೃಣ್ವನ್ ಗಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟ ಚಿತ್ತಃ ದಭವಾಯ ಕಲ್ಪತೆ. ನೋಡಿ, ಬ್ರಹ್ಮದೇವರು ಕಂಡಂತ ಭಾಗವತ ಹಿಂಗೆ. ಕೃಷ್ಣನ ಕಥಾ ಒಬ್ಬೊಬ್ಬರಿಗೆ ಒಂದೊಂದು ಥರದಿಂದ ಕಂಡಿದೆ. ಕಾರಣ ಅವರವ್ರ ಬುದ್ಧಿ ಎಷ್ಟೆಷ್ಟು ಅಷ್ಟಷ್ಟು ಹೀರಿದೆ ಅಂತ ಅರ್ಥ. ಅವರವ್ರ ಬುದ್ಧಿಶಕ್ತಿ ಎಷ್ಟಿದೆ ಅಷ್ಟಷ್ಟು ಹೀರ್ಕೊಳ್ಳಿಕ್ಕೆ ಅಂತ ವಸ್ತು ಹೀರ್ಕೊಂಡಷ್ಟು ಇನ್ನೂ ಇದೆ ಅಲ್ಲಿ. ಇವರು ಲಿಮಿಟ್ ಅಷ್ಟೇ ಅದು. ಆ ಕ್ರಮದಿಂದ ಗಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ. ಸ್ವಾಮಿ ಸಮಸ್ತ ಶಾಸ್ತ್ರದ ಸಾರ ಇರೋದೇ ನಿನ್ನಲ್ಲಿ ಮನಸ್ಸು ನಿಲ್ಲಬೇಕು ಎಂಬುದು. ಆ ನಿನ್ನಲ್ಲಿ ಮನಸ್ಸನ್ನು ನಿಲ್ಲಿಸ್ತಕ್ಕಂತಹ ಕ್ರಮ ಏನಿದೆ ಅದನ್ನು ಈ ಅವತಾರದಲ್ಲಿ ಮಾಡ್ಲಿಕ್ಕೆ ಹೊರಟಿಯ. ಶ್ರವಣ ರೂಪದಿಂದಲಾಗಲಿ, ಮನನ ರೂಪದಿಂದಲಾಗಲಿ, ಸ್ಮರಣ ರೂಪದಿಂದಲಾಗಲಿ, ಪಾಠ ಪ್ರವಚನ ರೂಪದಿಂದಲಾಗಲಿ, ಆವಿಷ್ಟ ಚಿತ್ತ ನಿನ್ನಲ್ಲಿ ಚಿತ್ತಾವೇಶವನ್ನು ಪಡೆಯತಕ್ಕಂಥ ಏನು ಕ್ರಮ ಇದೆ ಅಂತಹ ಲೀಲಾ ಇಲ್ಲಿ ತೋರಿಸ್ಲಿಕ್ಕೆ ಹೊರಟಿಯ. ಇದು ಬ್ರಹ್ಮಾಂಡ ಸ್ತೋತ್ರ ಮಾಡಿರತಕ್ಕ ಕ್ರಮ. ಹೀಗೆ ಸ್ತೋತ್ರವನ್ನು ಮಾಡಬೇಕಾದ್ರೆ ಸುಮ್ಮನಲ್ಲ, ತನ್ನ ಜ್ಞಾನ ಅವರಲ್ಲಿ ಆ ಥರದ ಜ್ಞಾನ ತೇಜಸ್ಸನ್ನು ಇವನೇ ಇಟ್ಟು ಮಾಡಿಸ್ಕೊಂಡವನು. ನಮಗೇನು ಕಂಡುಬಿಡ್ತೇವೆ, ಅವ್ರು ಬಂದು ಸ್ತೋತ್ರ ಮಾಡಿದ್ರು, ಪರಮಾತ್ಮ ಅವತಾರ ಮಾಡ್ದ, ಏನು ದೊಡ್ಡ ಮಹತ್ವ ಅಂತ ಅನಿಸ್ತದೆ. ಆ ಜ್ಞಾನ ತೇಜಸ್ ಕೊಟ್ಟವರು ಯಾರು? ಜಗತ್ತರಲ್ಲಿ ವಾಕ್ ಸಂಪತ್ತು ಇದ್ದವರಿಗೆಲ್ಲ ಸ್ತೋತ್ರ ಮಾಡಿ, ಹರಿವಾಯುವನ್ನು ಸ್ತೋತ್ರ ಮಾಡಿ ಬರೋದಿಲ್ಲ. ತಿಳ್ಕೊಂಡಿದ್ದೆ ನಾನು. ವಾಕ್ ಸಂಪತ್ತು ಕೊಟ್ಟಿರ್ತಾನೆ ಸ್ವಾಮಿ. ಯಾರಿಗೆ ಕೊಟ್ಟು? ಎಲ್ರಿಗೂ ನಾಲ್ಗೆ ಕೊಟ್ಟಿಯಾನೆ, ಮಾತಾಡ್ಲಿಕ್ಕೆ ಕೊಟ್ಟಿಯಾನೆ. ಇಷ್ಟು ಉದ್ದ ನಾಲ್ಗೆ ಇದ್ದಾರೆ, ಯಾವುದೋ ಹರಟೆ ಹೇಳ್ತೀವಿ. ಒಂದು ಭಗವಂತನ ವಿಚಾರ ಒಂದು ಹೇಳ್ರಿಂದ ಬರ್ತದ? ಜಗತ್ತಿನ ಇಷ್ಟು ಜನ ಕೋಟಿಗಟ್ಟಲೆ ಇದ್ದಾರಲ್ಲ, ಭಗವಂತನ ವಿಚಾರ ಒಂದು ಸ್ವಲ್ಪ ಹೇಳ್ರಪ್ಪ ಅಂದ್ರೆ ಬರೋದಿಲ್ಲ. ಯಾಕಾಗೋದಿಲ್ಲ ಹೇಳಿದ್ರು? ಬೇರೆ ವಿಚಾರ ಬೇಕಾಟ ಹರಟೆ ಹೇಳ್ತೀವಿ. ಅವನು ಹಂಗಿದ್ದಾನೆ, ಲಾಡನ್ ಹೆಂಗಿದ್ದಾನೆ, ಸುಡುಗಾಡು ಹೆಂಗಿದ್ದಾನೆ, ಮಾತಾಡ ಹೆಂಗಿದ್ದಾನೆ. ಹೇಳಿ, ನಮ್ಮ ಪರಮಾತ್ಮ ವಿಚಾರ ಒಂದು ಮಾತಾಡ್ರಿ ನಾವು. ಯಾಕೆ ಬರೋದಿಲ್ಲ? ಅಷ್ಟು ಪ್ರಾಮಾಣಿಕ ವಸ್ತು. ಆ ಪರಮಾತ್ಮನ ಹರಿವಾಯುಗಳ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಮಾಣಗಳು ಬುದ್ಧಿಯಲ್ಲಿ ತುಂಬಿರ್ಬೇಕು.
ಏನೋ ಅಂತೀವಿ ಅಷ್ಟೇ, ಏನೋ ಆ ಸಂಸ್ಕಾರ ಬಂದುಬಿಟ್ಟು ಹರಿಸರ್ವತ್ತೋ ವಾಯುಜೀವತ್ವ ಅಂತ ಏನು ಹರಿಯುವುದು ಏನು ಗೊತ್ತಿಲ್ಲ, ಸರ್ವೋತ್ತಮ ಗೊತ್ತಿಲ್ಲ, ಒಂದೂ ಗೊತ್ತಿಲ್ಲ. ಹುಡುಗರು ಬಾಲಭಾಷೆ ಹುಡುಗರೆಲ್ಲ ಮಾತಾಡ್ತಾರೋ ಇಲ್ಲ, ಅದು ಏನೂ ವ್ಯತ್ಯಾಸ ಇಲ್ಲ. ಕಲೋ ವೇದಾಂತಿನೋ ಭಾಂತಿ ಫಾಲ್ಗುನೇ ಬಾಲಕಾಯವ ಅಂತಂದೆ ಅದನ್ನು ಅಂತ ಕಲಿಯುಗದಲ್ಲಿ ಪುರಾಣದಲ್ಲಿ ಹೇಳಿದಾರೆ. ಅದನ್ನು ಕಲಿಯುಗದಲ್ಲಿ ವೇದಾಂತಿಗಳೆಲ್ಲ ಮಾತಾಡ್ತಾರಂತೆ ಹೇಗೆ ಅಂತಂದ್ರೆ ಫಾಲ್ಗುನೇ ಬಾಲಕಾಯವ, ಫಾಲ್ಗುನ ಮಾಸ ಅಂತ ಗೊತ್ತಲ್ಲ, ಹೋಳಿ ಹಬ್ಬ, ಕಾಮನ ಹಬ್ಬ. ಆ ಕಾಮನ ಹಬ್ಬದಲ್ಲಿ ಹುಡುಗರೆಲ್ಲ ಎದ್ದು ಮಾತಾಡ್ಕೊಂಡು ಅಡ್ಡಾಡ್ತಿಲ್ಲ, ಒಂದು ಅರ್ಥನೇ ಇಲ್ಲ, ಅವ್ರು ಗೊತ್ತಿಲ್ಲ ಅದು. ಹಂಗೆ ಅಂತ ಪುರಾಣಗಳು ಬೈದುಬಿಟ್ಟಿದ್ದಾರೆ. ಕಲಿಯುಗದಲ್ಲಿ ವೇದಾಂತಿಗಳು ಅಂತ ಬರ್ತಾರೆ, ಅಸಾಧ್ಯ ಏನೋ ಹೇಳ್ತೀವಿ, ಅರ್ಥ ಹೇಳ್ತೀವಿ, ಶಾಸ್ತ್ರ ಹೇಳ್ತೀವಿ, ಒಂದೂ ಗೊತ್ತಿಲ್ಲ ಅದು. ಆ ಹುಡುಗರು ಮಾತು ಎಷ್ಟೋ ಅಷ್ಟೇ, ಇವರಿಗೆ ಏನೂ ಅರ್ಥ ಇಲ್ಲ ಇವರಿಗೆ. ಹಂಗಿದೆ ಅಂದರೆ ಪರಮಾತ್ಮ ವಿಚಾರ ಅಷ್ಟು ಬಹು ಪ್ರಮಾಣಗಳು ಯಾರ ಬುದ್ಧಿಯಲ್ಲಿ ತುಂಬಿದೆಯೋ ಅವರಿಗೆ ಮಾತ್ರ ಭಗವಂತನ ವಿಚಾರವನ್ನು ಸ್ವಲ್ಪ ಹೇಳಿಕ್ ಬರ್ತದೆ. ಅಷ್ಟು ಪ್ರಮಾಣ ಇದೆಯಾ ನಮಗೆ? ಇಟ್ಟು ತರಿಸ್ತಾನೆ. ಇದು ವಾಸುದೇವ ಶಬ್ದಾರ್ಥ. ಅವರ ಅಂಥ ಸ್ತೋತ್ರವನ್ನು ಅವ್ರು ಮಾಡಿದ್ರಲ್ಲ, ಎಲ್ಲರಿಗೂ ಸಮಾನ ಜ್ಞಾನಶಕ್ತಿ ಇಟ್ನೋ ಇಲ್ಲ. ಮಾನದೇವಿ ಅವರ ಮಾನಧಿಗಳು ನೋಡ್ರಿ, ಒಂದು ಮಾನ ಅಂದರೆ ಪ್ರಮಾಣಗಳು, ಧೀ ಅಂತಂದ್ರೆ ಸಮುದ್ರದಂತೆ ಅವ್ರನ್ನ ತುಂಬಿಟ್ಟ. ಆ ಪ್ರಮಾಣಗಳನ್ನು ಇಟ್ಟು ತತ್ಪೂರ್ವಕ ಆ ಪ್ರಮಾಣ ನಿಮ್ಮ ಬುದ್ಧಿಯಲ್ಲಿ ಇದ್ದಾಗ ನೀವು ಒಂದು ಅನುಷ್ಠಾನದಲ್ಲಿ ಎಷ್ಟು ಒಂದು ಶ್ರದ್ಧೆ, ಒಂದು ಆನಂದ ಬರುತ್ತೆ, ಹಂಗೆ ಇನ್ನೊಂದ್ರಲ್ಲಿ ಬರೋದಿಲ್ಲ. ನೀವು ಸುಮ್ಮನೆ ಮಾಡ್ಕೊಂಡು ಅಪೋಷ್ಟಾಮ ಭಾತನ ಹೋಗಿದ್ದ ಹತ್ರ ನೀರು ಹಚ್ಕೊಂತೀವಿ, ಅದ್ರಲ್ಲಿ ನೀರು ಚೆಲ್ಲಿ ಹೋಗ್ಬಿಡ್ತೀವಿ. ಅದು ಅಪೋಷ್ಠ ಅಂದ್ರೇನು, ಆಪ ಅಂದ್ರೆ ಯಾರು, ಹೀ ಅಂದ್ರೇನು, ತಾಹ ಅಂದ್ರೇನು, ಅದರ ಅರ್ಥ ಎಷ್ಟು ಚಂದ ಇದೆ, ಅದನ್ನೆಲ್ಲ ತಿಳ್ಕೊಂಡು ನೀವು ಅದನ್ನೇ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಕ್ರಿಯಾದ ಹಿನ್ನೆಲೆಯಲ್ಲಿ ಈ ಜ್ಞಾನ ಸಂಪತ್ತು, ಪ್ರಮಾಣ ಸಂಪತ್ತು ಇತ್ತು ಅಂತಂದರೆ ಆಗ ಬರ್ತಕ್ಕ ಆನಂದನೇ ಬೇರೆ. ಇಲ್ಲದಾಗ ಏನೋ ಹೇಳಿ ಅರ್ಥ ಮಾಡ್ಕೋ, ನಮ್ಮ ಬುದ್ಧಿ ಎಲ್ಲ ಇರುತ್ತೆ, ಬಾಯಲ್ಲಿ ಏನೋ ಉಚ್ಚಾರಣೆ ಮಾಡ್ತಿರ್ತೀವಿ, ಆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆದ್ದರಿಂದ ಅಂತಹ ಪ್ರಮಾಣವನ್ನು ಅವರು ತುಂಬಿದ್ರಲ್ಲ, ಎಲ್ರಿಗೂ ಸಮಾನ ಇತ್ಯ ಅಂತಂದ್ರೆ ಇಲ್ಲ. ಅವರೆಲ್ಲರೂ ಮಾನಸಿಗಳೇ, ಪ್ರಮಾಣಗಳಿಗೆ ಸಮುದ್ರದಂತೆ ಅವ್ರ ಬುದ್ಧಿ ಇತ್ಯ ಪರಮಾತ್ಮ ಅವ್ರಿಗೆ ಕೊಟ್ಟ. ಆದರೆ ಅದರಲ್ಲಿ ಯಾರು ಅತ್ಯಂತ ಉತ್ತಮರು ಅಂತಂದ್ರೆ ಮಾನದೇವ್ರತ್ಸಮನೋ ಮಾ ಅನಧಿಮಾ ಆಸೇತ್ ನಮಾಸುದೇವೂಜಃ ಅದಲ್ಲ. ಮಾ ಅಂದ್ರೆ ರಮಾದೇವಿಯರು ಇದ್ದಾರಲ್ಲ, ಅವರ ಅನಧಿಮಾ, ಅವರೆಲ್ಲಕ್ಕಿಂತ ಮೀರಿರ್ತಕ್ಕ ಜ್ಞಾನಶಕ್ತಿ ಉಳ್ಳವರು. ಅವರ ಬುದ್ಧಿಯಲ್ಲಿ ಪ್ರಮಾಣದಲ್ಲಿ ಇಟ್ಟಷ್ಟು ಸ್ವಾಮಿ ಇನ್ಯಾರಲ್ಲೂ ಇಟ್ಟಿಲ್ಲ. ಆದ್ದರಿಂದ ರಮಾದೇವಿ ಎಷ್ಟೋ ಸಂದರ್ಭದಲ್ಲಿ ಬ್ರಹ್ಮವಾಯುಗಳಿಗೆ ತಾವು ತಿಳಿಸ್ಕೊಡ್ತಾರೆ, ಹೀಗಿದೆ ತಿರುಗುವಲ್ಲಿ ಅಂತ ಹೇಳಿ ಅವ್ರು ಕಲಿಸ್ತಾರಲ್ಲ. ಅಂತಹ ಬ್ರಹ್ಮವಾಯುಗಳ ಬುದ್ಧಿನೇ ಅಪಾರ ಇದೆ. ಅವರು ಆಶ್ಚರ್ಯ ಪಡಬೇಕು ರಮಾದೇವಿ ಬುದ್ಧಿ ನೋಡಿ. ಹೀಗೆ ರಮಾದೇವಿ ಅದರಲ್ಲಿ ಅತ್ಯಂತ ಉನ್ನತಳು. ಬಾಕಿಯವರೆಲ್ಲ ತಾರತಮ್ಯದಿಂದ ಅವರವರ ಯೋಗ್ಯತಾನುಸಾರ ಪ್ರಮಾಣಗಳನ್ನು ಬುದ್ಧಿಯಲ್ಲಿ ಧಾರಣವನ್ನು ಮಾಡಿದ್ದಾರೆ. ಅನಂತ ವೈ ವೇದ, ಅನಂತ ವೇದರಾಶಿಗಳು ಕೋಟಿ ಕೋಟಿ ಕಲ್ಪಗಳಲ್ಲಿ ಮಾಡಿಕೊಟ್ಟಿರತಕ್ಕಂಥ ಈಗೇನೋ ಭಾರತ ಭಾಗವತ ಮಾಡಿಕೊಟ್ಟಾನೆ. ಈ ಹಿಂದಿನ ಕಲ್ಪಗಳಲ್ಲಿ ಯಾವ್ಯಾರು ಮಾಡಿದ್ದ ಒಂದು ನಮ್ಗೆ ಗೊತ್ತಿಲ್ಲ. ಹಿಂದೆ ಹಾಗೆ ಎಲ್ಲನೂ ಜ್ಞಾನ ಅವತಾರ ಹಿಂದೆ ಗ್ರಂಥಗಳು ಬರ್ಕೊಟ್ಟಿಲ್ಲೇನೋ ಎಲ್ಲ ಮಾಡಿಕೊಟ್ಟೆ. ಅವೆಲ್ಲ ಬ್ರಹ್ಮವಾಯುಗಳ ಬುದ್ಧಿಲಿ. ಅದಕ್ಕೆ ಆಚಾರ್ಯರು ಒಂದೊಂದು ಪ್ರಮಾಣಗಳು ಒಂದೊಂದು ಗ್ರಂಥದಲ್ಲಿ ನೂರಾರು ಪ್ರಮಾಣಗಳು ಉದಾಹರಿಸ್ತಾರೆ. ನೀವು ಹುಡ್ಕೊಂಬಂದು ಎಲ್ಲಿ ಹುಡ್ಕೊಂಡ್ಬರ್ಬೇಕು, ಅವ್ರ ಬುದ್ಧಿಲಿ ಇರೋದು. ಆದ್ದರಿಂದ ಆ ಕ್ರಮದಿಂದ ತಾರತಮ್ಯವನ್ನು ನೋಡ್ತಾ ಹೋದರೆ ರಮಾದೇವಿ ಎಲ್ಲಕ್ಕಿಂತ ಅತ್ಯುತ್ತಮ. ಪರಮಾತ್ಮ ಸ್ತೋತ್ರ ಮಾಡತಕ್ಕ ಅಧಿಕಾರಿಗಳಲ್ಲಿ ಅವರ ಶ್ರೇಷ್ಠರು. ಅವರು ಸ್ತೋತ್ರ ಮಾಡಿದಷ್ಟು ಯಾರಿಗೂ ಬರೋಲ್ಲ. ಪರಮಾತ್ಮನನ್ನ ರಮಾದೇವಿ ಜ್ಞಾನಶಕ್ತಿಯಿಂದ ಕೊಂಡಾಡಿದಷ್ಟು ಯಾರಿಗೂ ಸಾಮರ್ಥ್ಯ ಇಲ್ಲ. ಆನಂತರಲ್ಲಿ ಬ್ರಹ್ಮವಾಯುಗಳು, ಆನಂತರಲ್ಲಿ ಗರುಡಶೇಷರುದ್ದರು. ಹೀಗೆ ತಾರತಮ್ಯದಿಂದ ಅವರಿಂದ ಸ್ತೋತ್ರವನ್ನು ಮಾಡಿಸುವಂತ ಸ್ವಾಮಿ ಅವತಾರ ಕೊಟ್ಟವನ. ಆದ್ದರಿಂದ ಅವನಿಗೆ ವಾಸುದೇವ ಅಂತ ಹೆಸರು, ಹೊರತು ವಸುದೇವನ ಮಗ ಅಂತ ಅರ್ಥ ಅಲ್ಲ. ನೋಡಿ, ವ್ಯಾಕರಣ ಶಾಸ್ತ್ರ ಬಲ್ಲವರಿಗೆಲ್ಲ ಒಂದು ಕೆಲಸ ಹಚ್ಚಿದ್ರು ಆಚಾರ್ಯ. ವಾಸುದೇವ ಶಬ್ದ ಯಾಕೆ ತೆಗೀರೀಗ ಕೆಲಸ ಹಚ್ಚಿದೀಗ. ವಾ ಹಸು ದೇವ ವಾಸುದೇವ ಹಿಂಗೆ ಪರಿಚ್ಛೇದ ಮಾಡಿದ್ವಿ. ವಸುದೇವ ಅಪತ್ಯಂ ಪುಮಾನ್ ಅಂತ ಅರ್ಥ ಅಲ್ಲ. ವಸುದೇವ ಹೊಟ್ಟೆಯಲ್ಲಿ ಹುಟ್ಟು ಬಂದವನು, ವಸುದೇವ ಹೊಟ್ಟೆಯಲ್ಲಿ ಎಷ್ಟೋ ಜನ ಹುಟ್ಟು ಬಂದಿದ್ದು, ಅವಕ್ಕೆಲ್ಲ ವಾಸುದೇವ ಅಂತ ಕರೀಬೇಕಾಗಿತ್ತು. ಇವನೊಬ್ಬನೇ ಇಡೀ ಶಾಸ್ತ್ರ ವಾಸುದೇವ 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 ಅಂತ ಯಾಕೆ ಕರೆದು ಅಂದರೆ ಅದಕ್ಕೆ ವಾ ಅಂದರೆ ಜ್ಞಾನ, ವಾ ಗತಿಗಂಧನೀಯ ಜ್ಞಾನೇಂದ್ರಿಯ ಅಂತ ಅರ್ಥ. ಜ್ಞಾನವನ್ನು ಕೊಡ್ತಕ್ಕಂಥ ಹಸು ಇಂದ್ರಿಯಗಳಿದ್ದಾವೆ. ಅಂತಹ ತತ್ವಾಭಿಮಾನ ದೇವತೆಗಳೆಲ್ಲ ಜ್ಞಾನೇಂದ್ರಿಯ ಪ್ರಚೋದಕರು. ಅವರಿಗೆ ದೇವ, ಅವರಿಗೆ ಜ್ಞಾನವನ್ನು ಕೊಟ್ಟಂಥವನಾದ್ದರಿಂದ ನಿಮಗೆ ವಾಸುದೇವ. ನಮಗೆಲ್ಲ ಜ್ಞಾನೇಂದ್ರಿಯ ಕೆಲಸ ಮಾಡಬೇಕಾದ್ರೆ ಯಾವ ದೇವತೆಗಳು ಒಂದು ಅಲ್ಲಿ ಇದ್ದು ಅನುಗ್ರಹವನ್ನು ಮಾಡಬೇಕು, ಅಂಥ ಅವರ ಜ್ಞಾನೇಂದ್ರಿಯಕ್ಕೆ ಏನು ಪ್ರಚೋದಕನಾದವನಾದ್ದರಿಂದ ಅವು ಸ್ತೋತ್ರ ಮಾಡಲಿಕ್ಕೆ ಬಂತವರಿಗೆ. ಅದನ್ನು ಪರಮಾತ್ಮನ ಸದಾ ತನ್ನ ಸ್ತೋತ್ರ ಮಾಡತಕ್ಕ ಭಾಗ್ಯ ಅವರಿಗೆ ಕೊಟ್ಟಿರೋದಿಲ್ಲ. ಈ ಕೊಟ್ಟ ಅದನ್ನು ಯಾವ ಅವತಾರದಲ್ಲಿ? ಕೃಷ್ಣಾವತಾರದಲ್ಲಿ. ಅದಕ್ಕೆ ಅವು ಸ್ತೋತ್ರವನ್ನು ಮಾಡ್ತಾ ಇದ್ದಾಗ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಎಲ್ಲ ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾಗ ಆ ಕ್ರಮದಿಂದ ಸ್ವಾಮಿ ಅವತಾರ ಕೊಟ್ಟವನಾದ್ದರಿಂದ ವಾಸುದೇವ
ಇಂಥವನು ಇಲ್ಲಿ ನಾಯಕ, ಇಡೀ ಮಹಾಭಾರತ ಕಥಾಕ್ಕೆ ನಾಯಕ ಆತನೇ ಅಂತ ಅದನ್ನು ತಿಳಿಸ್ತಾ ಇದ್ದಾನೆ. ಹೌದು, ಅವನು ವಾಸುದೇವ ಶಬ್ದಾರ್ಥ ತಿಳಿಸಿದ್ರಿ. ದೇವಕಿ ಪುತ್ರ ಅಂತ ಅದೇನು ಕೂಡಿಸ್ಬೇಕು? ದೇವಕಿ ಸುತ, ದೇವಕಿ ಹೊಟ್ಟೆ ಹುಟ್ಟು ಬಂದ ಅಂತಂದರೆ ಅಂದರೆ ದೇವಕಿ ವಸುದೇವ ಅವ್ರು ಅಗ್ರ ಮಾಡ್ಕೊಂಡಿದ್ರು, ಅವರಿಂದ ಏನೋ ಒಂದು ಇವನು ಶರೀರ ಶಕ್ತಿ ಎಷ್ಟೋ ಮಕ್ಕಳು ಹುಟ್ಟಿದ್ದು ಹಾಗೆ ಅಂತ ತಿಳ್ಕೊಳ್ಬೇಡ್ರಿ. ದೇವಕಿ ಸುತ ಅಂಬೋದು ವ್ಯಾಖ್ಯಾನ ಮಾಡ್ತೀವಿ ಅಂತ ಆಚಾರ್ಯ. ಸೋಜನಿ ದೇವಕ್ಯಂತೆ ಯಸ್ಮಾದನು ಕಂಪನಾವ ದೇವಕ್ಯಂತೆ ಅವದನ್ ದೇವಕ್ಯಂತೆ ಭುವನಂ ಹಿ ಸುರಾಹ ಸದೈವ ದೇವಕ್ಯಂತೆ ಧ್ಯಾಯೇತ್ತಂ ಪರಮಾನಂದಂ. ಪರಮಾತ್ಮ ಹಿಂಗೆ ಧ್ಯಾನ ಮಾಡ್ರಿ. ಸಹ ಅಜನಿ ದೇವಕಿ ಅಂತೆ ಅಷ್ಟೇ ನೋಡಿ. ದೇವಕ್ಯಂತೆ 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 4 ಸರಿ ಇಟ್ಬಿಟ್ಟು ಯಮಕ. ಒಂದೊಂದು ಕಡೆಯಲ್ಲೂ ಪದಚ್ಛೇದಗಳು ಬೇರೆ ಬೇರೆ. ದೇವಕ್ಯಂತೆ ದೇವಕಿಯ ಅಂತೆ ಹತ್ತಿರದಲ್ಲಿ ಸಹ ಅಜನಿ ನಿಂತ ಅಷ್ಟೆ. ಜನಿ ಪ್ರಾದುರ್ಭ ಒಳಗಿದ್ದ ಹೊರ ಬಂದು ನಿಂತ. ನೀವು ಮನೆ ಒಳಗಿದ್ದರೆ ಹೊರ ಬಂದು ನಿಂತೀರಿ. ಅಂದರೆ ಮನೆಯಿಂದ ಹುಟ್ಟುಬಿಟ್ರಿ ಅಂತ ಅರ್ಥನ ಕೇಳ್ತಾರೆ ಆಚಾರ್ಯರು. ಮನೆಯಿಂದ ಹೊರಗೆ ಬಂದು ನಿಂತಾನೆ. ಹಾಗೆ ಹೊಟ್ಟೆ ಒಳಗೆ ಕೂತಿದ್ದೆ, ಇಲ್ಲಿ ಹೊರ ಬಂದು ನಿಂತ ಅಷ್ಟೇ. ಹೊರಗೆ ಹಂಗೆ ಒಳಗೆ ಹಂಗೆ ಇದ್ದ, ಹೊರಗೆ ಇದ್ದ ಹಂಗೆ ಹೊರ ಬಂದು ನಿಂತ. ಸೋಜನಿ ದೇವಕ್ಯಂತೆ ದೇವಕಿ ಹತ್ರ ನಿಂತ ಅಷ್ಟೇ. ಯಾಕೆ ನಿಂತ ಅವನು ಅಂತಂದ್ರೆ ನಿಂತ ಕೆಲಸ ಬಂದು ನಿಂತ. ಯಾರಕ್ಕೋಸ್ಕರ ನಿಂತ ಅಂತಂದ್ರೆ ಯಸ್ಮಾತ್ ಅನುಕಂಪನಾತ್ ಅವ ದೇವಾಕ್ಯಂ ತೇ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು. ಅವದನ್ ದೇವಕ್ಯಂತೆ ಸುರಾಹ ಅವದನ್ ದೇವತೆಗಳೆಲ್ಲ ಕರೆದ್ರು, ಅದಕ್ಕೆ ಬಂದು ನಿಂತ ಅಂತ. ಏನಂತ ಕರೆದ್ರು ದೇವತೆಗಳೆಲ್ಲ? ಸ್ವಾಮಿ ದೇವಕ್ಯಂತೆ. ಇನ್ನೊಂದು ದೇವಕ್ಯಂತೆ ದೇವ ಕ ದೇವ ದೇವತೆಗಳನ್ನ ಕ ಅಂತ ತಿರಸ್ಕಾರ ಮಾಡತಕ್ಕವರು ಯಾರಿದ್ದಾರೋ ದೇವಕಿಗಳು ನೋಡಿ. ಇನ್ನೊಂದು ಅರ್ಥ ಈಗ ಅಲ್ಲ, ದೇವಕೀ ಶಬ್ದ ಮೊದಲು, ಇದು ದೇವಕಿ ಶಬ್ದ. ದೇವತೆಗಳನ್ನೆಲ್ಲ ತಿರಸ್ಕಾರ ಮಾಡತಕ್ಕಂಥವರಲ್ಲಿ ಹೇಯ ಅಸಾಧ್ಯ ಅಗ್ರೇಸರಾಮ ಯಾರಾಗಿದ್ದಾನವನು ಆ ಕಂಸ. ಅವನ ಅಂತೆ ಅಂದ್ರೆ ನಾಶಕ್ಕೋಸ್ಕರ ಕರೆದು ಜಾತಕ ಕಂಸ ಪದಾರ್ಥಾಯ ಸ್ವಾಮಿಯನ್ನು ಉಪಟಳ ಬಹಳ ಆಗಿದೆ, ನೀವು ನಿಗ್ರಹ ಮಾಡಬೇಕು ಅಂತ ಅವ್ರು ಕರೆದ್ರು. ಅವ್ರು ಕಲ್ ಬಂದಿದ್ದ. ಅವನೇ ಯಾಕೆ ಕರೆದ್ರು? ಶ್ರೀಹರಿಯನ್ನೇ ಯಾಕೆ ಕರೆದ್ರು? ಬೇರೆಯವ್ರು ಕರಿಬೋದಾಗಿತ್ತಲ್ಲ, ಅಥವಾ ಏನಂತ ಕರೆದ್ರು? 2 ಪ್ರಶ್ನೆ ಬರ್ತದೆ. ಆಗ ದೇವತೆಗಳು ಕರಿಬೇಕಾದ್ರೆ ದೇವ ಕೆಂ ತೇ ಇನ್ನೊಂದು ಅಕ್ಷರ. ಹೇ ದೇವ, ಈ ಕೆಂ ಕಾಂಡ ಬ್ರಹ್ಮದೇವರು ಅವರಿಂದ ನಿರ್ಮಿತವಾಗಿರ್ತಕ್ಕ ಅವರೊಳಗೆ ನಿಂತು ನಿರ್ಮಾಣ ಮಾಡಿಸಿದ ಸಕಲ ಬ್ರಹ್ಮಾಂಡ ನಿಂದಾಗಿರ್ತಕ್ಕ ಈ ಬ್ರಹ್ಮಾಂಡವನ್ನ ಈ ಅಯೋಗ್ಯರೆಲ್ಲ ತಮರು ಅಂತ ಅನ್ಕೊಂತಾ ಇದ್ದಾರೆ. ಇದು ಭೂಮಿಯವರಿಗೆ ಬಹಳ ಭಾರ ಆಗಿದೆ. ಭೂಮಿಗೆ ಭಾರ ಅಂತಂದ್ರೆ ಇದು ಯಾರದ್ದೋ ಅದು ಅವರದ್ದು ಅಂತಂದೇನೆ ತಮ್ಮದು ಮಾಡ್ಕೊಂತಾರಲ್ಲ, ಇದು ಎಲ್ರಿಗೂ ತಲೆಶೂಲ್ಯ. ಜಗತ್ತಿನಲ್ಲೂ ಕೂಡ ಯಾರ್ದೋ ಈ ಸೈಟ್ ಯಾರ್ದೋ ಇರುತ್ತೆ, ಇವಾಗ ತಂದೊಂದು ಬೋರ್ಡ್ ಹಾಕಿಬಿಟ್ರೆ ಅದು ಎಲ್ರಿಗೂ ತಲೆಶೂಲ್ಯ ಇರುತ್ತೆ. ಏನು ಭೂಮಿ ಅಲ್ಲೇ ಇರುತ್ತೆ, ಸೈಟ್ ಹೋಗೋದಿಲ್ಲ, ಯಾವುದೋ ಹೋಗೋದಿಲ್ಲ. ಈ ಕ್ರಿಯಾದಿಂದ ಅವ್ರಿಗೆ ತಲೆಶೂಲ್ಯ ಇರುತ್ತೆ. ಹಾಗೆ ಇಡೀ ಜಗತ್ತು ನಿಂದು ಸ್ವಾಮಿ, ನೀನು ವ್ಯಾಪ್ತ, ಜಗತ್ಪತಿ ನೀನು ಭೂಪತಿ. ಇವರೆಲ್ಲ ರಾಜರುಗಳೆಲ್ಲ ಪರಿವಾರಗಳದ್ದು ಅಲ್ಲೇ ಅಲ್ಲ ನಮ್ಮದು ಅಂತ ಇದ್ದ. ಇದು ಭೂದೇವಿಗೆ ಏನಾಗಿ ಹೋಗಿದೆ, ಬಹಳ ತಾಪ ಆಗಿದೆ. ಇದನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರ ನೀವು ಬರಬೇಕು ಅಂತ ಕರೆದ್ರು. ನೋಡ್ರಿ, ಆ ಭಾಗವತ ಅಷ್ಟು ಬಂದು ಹೋತ ಆ ಕಾಲದಲ್ಲಿ ಓಮಿಹಿ ದೃಪ್ತಂತ್ರ ಪ್ರವ್ಯಾಜ ದೈತ್ಯಾನೀಕ ಶತಾಯುತೈ ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಂಡಂ ಶರಣಂ ಜಯೋ. ನೋಡಿ, ಬ್ರಹ್ಮದೇವರ ದ್ವಾರ ಭೂದೇವಿ ತನ್ನ ಪ್ರಾರ್ಥನೆ ಇಟ್ಟಾಗ ಅವರು ಕೇಳಿದ್ದೇನು? ಅವರ ಪ್ರಾರ್ಥನೆ ಎಲ್ಲ ಇಷ್ಟೇ ರಹಸ್ಯ. ಈಶಾವಾಸ್ಯಂ ಇದಂ ಸರ್ವಂ, ಜಗತ್ತೆಲ್ಲ ಶ್ರೀ ಹರಿವಾಯುಗಳದ್ದು. ಇದನ್ನು ಅಯೋಗ್ಯರು ಆ ತತ್ವವನ್ನು ಮುಚ್ಚಿಟ್ಟು ತಮ್ಮ ಸ್ವಾರ್ಥಕ್ಕೆ ಬಳಸಲಿಕ್ಕೆ ಹೊರಟಿಯಾರ. ಆದ್ದರಿಂದ ಇವರು ನಿಗ್ರಹಿಸಬೇಕು ನೀನು ಎಂಬುದಾಗಿ ಹೇ ದೇವ ಕೆಂ ತೇ. ಅದನ್ನ ಈ ದೇವಕಿ ಅಂದರೆ ದೇವತೆಗಳ ತಿರಸ್ಕಾರವನ್ನು ಮಾಡಿ ತಮದೊಂದು ಮಾಡ್ಕೊಂಡು ಹೊರಟಿರ್ತಕ್ಕಂತಹ ಕಂಸಾರಗಳನ್ನು ಮದ್ರವನ್ನು ಮಾಡಬೇಕು ನೀನು ಅಂತ ಪ್ರಾರ್ಥನಾ. ಸೋಜನಿ ದೇವಕ್ಯಂತೆ ಯಸ್ಮಾದನುಕಂಪನ ಅವ ದೇವಕ್ಯಂತೆ. ಹೌದು, ಇವನ್ನ ಏನಂತ ಪ್ರಾರ್ಥನೆ ಮಾಡಿದರು? ಬೇರೆ ಎಷ್ಟೋ ಜನರಿಗೆ ಅವರನ್ನೆಲ್ಲ ಯಾಕೆ ಹೋಗಲಿಲ್ಲ ಅಂತಂದ್ರೆ, ಹೇ ಸುರಾಹ ಸುತ್ತು ರಾಹ ಶಬ್ದಗಳು ಅಂತ ಅರ್ಥ. ಶ್ರೇಷ್ಠವಾಗಿರ್ತಕ್ಕ ಶಬ್ದರಾಶಿಗಳು ವೇದಗಳಿದ್ದಾವಲ್ಲ, ಅವು ಪರಮಾತ್ಮನನ್ನೇ ಕೀ ಅಂತೆ. ಕಾದ ಸುಖ, ಅದು ಉಳ್ಳಂಥವ್ರು ಕೀ ಅಂದ್ರೆ ಸುಖ ಉಳ್ಳವರು ಅಂತ ಅರ್ಥ. ಕೀ ಇದ್ದವರಿಗೆ ಸುಖ. ಮತ್ತೆ ಯಾರು ಚಿಲಿಕ ಯಾರು ಇರ್ತಾರೆ ಅವನಿಗೆ ಸುಖ ಇರ್ತಾವ, ತಾನೇ ಜೀವನ. ಕಾ ಅಂತಂದ್ರೆ ಸುಖ, ಅದು ಉಳ್ಳಂಥವ್ರು ಕೀ. ಆಮೇಲೆ ಅವರ ಅಂತೆ ಆನಂದ ಉಳ್ಳಂಥವರ ಗುಂಪಿನಲ್ಲಿ ಅವನ ಮೇಲೆ ಇನ್ನೊಬ್ಬಿಲ್ಲ ಅಂದವನು ಯಾರು ಅಂತ ಹಿಂಗೆ ವೇದಗಳು ಹೇಳ್ತಾ 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 ಹೋದಾಗ ನಿನ್ನನ್ನೇ ಗುರುತಿಸಿ, ಆದ್ದರಿಂದ ನಿನ್ನನ್ನೇ ಪ್ರಾರ್ಥನೆ ಮಾಡ್ತೀವಿ ಅಂತ ಇದ್ದಾರೆ ದೇವತೆಗಳೆಲ್ಲ. ನನ್ನ ಹತ್ರ ಯಾಕೆ ಬಂದ್ರೆ ನೀವು ಅಂತಂದ್ರೆ, ನೀನು ಹಾಗೆ ಇದ್ದೀಯ. ವೇದಶಾಸ್ತ್ರಗಳೆಲ್ಲ ಆನಂದವುಳ್ಳವರಲ್ಲಿ ಅವನ ಮೇಲೆ ಇನ್ನೊಬ್ಬಿಲ್ಲ ಅಂಥವನು ಯಾರು ಅಂತ ಹಿಂಗೆ ಗುರುತಿಸ್ತಕ್ಕ ಒಂದು ವಾಗ್ರಾಶಿ ಇದೆ.
ಅದೇ ಹೇಳ್ತಕ್ಕ ಸಂದರ್ಭದಲ್ಲಿ ಕೋಶೇವಾನ್ಯ ಆತ್ಕ ಪ್ರಾಣ್ಯಾತ್ ದೇಶ ಆಕಾಶ ಆನಂದೋ ನ ಸ್ಯಾತ್ ಆನಂದವಲ್ಲಿ ಎಂಬತಕ್ಕಂಥ ಭಾಗದಲ್ಲಿ ಆಗ ಒಬ್ಬ ಪ್ರಾಣದ ಎಷ್ಟೆಷ್ಟು ಎಷ್ಟೆಷ್ಟು ಅಂತ ಹೇಳ್ತಾ ಹೋಗ್ತಾ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠ ಯಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್ ಸಯೇಕೋ ಮಾನುಷಾನಂದ. ಈಗ ಮನುಷ್ಯನ ಮೋಕ್ಷದಲ್ಲಿ ಮನುಷ್ಯನ ಅಂದ್ರೆ ಮನುಷ್ಯೋತ್ತಮ ನರೋತ್ತಮ ಅವನ ಅಥವಾ ಕಡಿಮೆ ದರ್ಜೆಯ ಮುಕ್ತ ಅವನ ಆನಂದ ಎಷ್ಟಿರ್ತದೆ ಅಂತ ಅದರಿಂದ ಲೆಕ್ಕ ಹಾಕ್ತಾ ಹೋತು. ಒಂದು ಪಟ್ಟಿ ಕೊಟ್ಟು ಬಿಟ್ರೆ ಅದರ ತಕ್ಕ ಎಲ್ಲ ಗುಣಗಳು ಅಷ್ಟಷ್ಟೇ ಇರ್ತಾವೆ. ಆನಂದಾಮೃತ ಅವನಿಗೆ ಸಿಗಬೇಕಾದ್ರೆ ಅದರ ತಕ್ಕ ಬಾಕಿ ಎಲ್ಲ ಗುಣಗಳು ಸಾತ್ಗುಣ ಇದ್ರೆ ಅದು ಸಿಗ್ತದೆ, ಇಲ್ಲೇ ಬರೋದಿಲ್ಲ. ಅದು ಒಂದರದ ಲೆಕ್ಕಾಚಾರ ಕೊಟ್ಟುಬಿಟ್ರು ಅಂತಂದ್ರೆ ಎಲ್ಲ ಜ್ಞಾನ ಭಕ್ತಿ ಶಕ್ತಿ ಮುಂದೆ ತೇಜಸ್ಸು ಓಜಸ್ಸು ಏನೆಲ್ಲ ಅಷ್ಟೇ ತಿಳ್ಕೊಂಡ್ಬಿಟ್ರೆ ಅವನ್ನ ಅವ್ರಿಗಿಂತ 100 ಪಟ್ಟು ಆನಂದ ಯಾರಿಗೆ ಹೆಚ್ಚಿರ್ತದೆ ಅದರ ಮೇಲಿರ್ತಕ್ಕಂಥ ದೇವತೆಗಳಿಗೆ, ಇವರಿಗೆ ಗಂಧರ್ವರಿಗೆ, ಆಜಾನ್ ದೇವತೆಗಳಿಗೆ, ಧರ್ಮ ದೇವತೆಗಳಿಗೆ, ಆಜಾನ್ ದೇವ ಹಿಂಗೆ ಹೇಳ್ತಾ ಸಯೇಕೋ ಬ್ರಹ್ಮಣ ಆನಂದ ಬ್ರಹ್ಮರೇವ ಆನಂದ ತನಕ ತಾರತಮ್ಯ ತೋರಿಸ್ತಾ ಸರ್ವೇ ಶತಗುಣೋದ್ರಿಕ್ತ 100 ಪಟ್ಟು ಹೆಚ್ಚಿದ್ದಾರೆ ತೋರಿಸ್ತಾ ಬಂದು ಬ್ರಹ್ಮರೇವರಿಗಿಂತ ಆನಂದ ಪರಮಾತ್ಮ ಎಷ್ಟಿದೆ ಅಂತ ವೇದ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟಿದ್ದ ಹಾಗೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಪರಮಾತ್ಮ ಆನಂದ ಎಷ್ಟಿದೆ ಅಂತ ಹೇಳಲಿಕ್ಕೆ ಶಬ್ದ ಇಲ್ಲ, ಮನಸ್ಸು ಸಾಲದು, ಅಷ್ಟು ಪೂರ್ಣಾನಂದ ಅಂತ ಚಿತ್ರ ಮಾಡಿಬಿಡ್ತಾರೆ. ಅಂದಮೇಲೆ ಪರಮಾತ್ಮ ಅಮೃತ ವಸ್ತು ಹೇಗಿದ್ದಾನೆ ಅಂತ ತಿಳಿಸಬೇಕಾದ್ರೆ ಈ ಆನಂದ ಪೂರ್ಣತ್ವವನ್ನು ಶ್ರೀಹರಿಗೆ ಹೇಳಿ ಇನ್ನೆಲ್ಲರೂ ಸಾಧಕ ಆನಂದರು, ನಿರವಧಿಕ ಆನಂದ ಪುರುಷ ಶ್ರೀಹರಿ ಒಬ್ಬನೇ. ಅಂದಮೇಲೆ ನಿರವಧಿಕ ಶಕ್ತಿ, ನಿರವಧಿಕ ಬಲ, ನಿರವಧಿಕ ಐಶ್ವರ್ಯ, ನಿರವಧಿಕ ವ್ಯಾಪ್ತಿ ಎಲ್ಲ ಒಂದೇ ಅಂದ ಅವನ ಜಗತ್ತಾತ. ಆದ್ರೆ ನಿಮ್ಮ ಜಗತ್ತನ್ನ ಅಯೋಗ್ಯರು ತಮ್ಮದು ಅಂತ ಅಪಹಾರ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರನ್ನೇ ನಿಗ್ರಹಿಸಬೇಕು ಸ್ವಾಮಿ ಎಂದು ಭೂದೇವಿಯ ಪ್ರಾರ್ಥನೆ ಇದೆ, ನಮ್ಮದೂ ಪ್ರಾರ್ಥನೆ ಇದೆ ಅಂತ ಅವರದ್ದು. ಅವದನ್ಯ ಸುರಾಹ ದೇವ ಕ್ಷಂತೆ ಕಿ ಅಂತೆ ಆನಂದ ಏನ್ ತೋರಿಸ್ತಾರೆ, ಯಾರು ಆನಂದದಲ್ಲಿ ಪೂರ್ಣರಿದ್ದಾರೋ ಅವರೇ ಜಗತ್ ರಕ್ಷಣೆ ಮಾಡಲಿಕ್ಕೆ, ಜಗತ್ತಿಗೆ ಆಳ್ಲಿಕ್ಕೆ ಸಮರ್ಥ. ಎಲ್ರಿಗೂ ಆಗೋದಿಲ್ಲ. ಅದನ್ನು ಸ್ಥಿತಿ ಹೇಳ್ತದೆ ಕೋಶೇವಾನ್ಯಾತ್ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂದ್ರೆ ವೇದಶಾಸ್ತ್ರ ಉಕ್ತವಾದ ಯುಕ್ತಿಗಳೆಲ್ಲ ನಾವು ಬುದ್ಧಿಯಲ್ಲಿ ಇರಬೇಕಿರು. ಯಾರು ಆನಂದ ಪೂರ್ಣ ಇದ್ದಾನೋ ಅವನು ಬಿಟ್ಟು ಇನ್ಯಾರು ಭೂಮಿಯನ್ನು ಆಳ್ಯಾರು, ಇನ್ಯಾರು ಭೂಮಿಯನ್ನು ಚೇಷ್ಟೆ ನಡೆಸ್ಯಾರು ಅಂತ ಕೇಳ್ತಾರೆ. ಏನು ಯುಕ್ತಿ ಇದೆ ಇದರೊಳಗೆ? ಈಗ ಯಾರದೇ ಒಂದು ಕ್ರಿಯಾ ಚೇಷ್ಟ ನಡಿಬೇಕಾದ್ರೂ ಕೂಡ 4ರಿಂದ ನಡೆಯೋದು. ತಿಳ್ಕೊಂಡ್ಬಿಟ್ರಿ ಇವನ್ನ. ನಾವು ನಮ್ಮ ಚೇತನರದ್ದು ಯಾವುದೇ ಒಂದು ಕ್ರಿಯಾ ನಡಿಬೇಕಾದ್ರೂ ಇವು 4 ಇರುತ್ತೆ ಹಿನ್ನೆಲೆಯಲ್ಲಿ. ಇಲ್ಲ ಸುಖ ಪ್ರಾಪ್ತಿಗೋಸ್ಕರ, ಸುಖ ಪ್ರಾಪ್ತಿಗೋಸ್ಕರವಾಗಿ ನಾವು ಚೇಷ್ಟ ಮಾಡಬೇಕು. ಬೆಳಗಿನ ಸಂಗೀತ ಕಾರ್ಯ ಅಷ್ಟೇ, ಇನ್ನೇನು ಮತ್ತೆ ನಮ್ಮದು ಬಿಡದೆ ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಫ್ಯಾಕ್ಟ್ರಿ ಹೋಗ್ತಾನೆ, ಮತ್ತೊಂದು ಹೋಗ್ತಾನೆ, ಯಾವುದಕ್ಕೋಸ್ಕರ ತನ್ನ ಅದಿಲ್ಲ ಅಕ್ಕಿ ಬ್ಯಾಳಿ ಇಲ್ಲ, ಅದಿಲ್ಲ ಹೊಟ್ಟೆ ತುಂಬೋಲ್ಲ, ಹೊಟ್ಟೆ ತುಂಬೋದ ಸುಖ ಇಲ್ಲ, ಎಲ್ಲ ಸುಖ ಅಲ್ಲಿಗೆ ಬರ್ಕೊಡು. ಸುಖ ಪ್ರಾಪ್ತಿಗೋಸ್ಕರ ಇವೆಲ್ಲ. ಇನ್ನು ದುಃಖ ನಿವೃತ್ತಿಗೋಸ್ಕರ ಕೆಲವು ಮಾಡ್ತೀವಿ, ಕೆಲವು ಪ್ರವೃತ್ತಿ ಮಾಡ್ತೀವಿ. ಆಸ್ಪತ್ರೆ ಬಿಲ್ ಬಡಿಯೋದು ಮಾಡೋದು ಅವೆಲ್ಲ ಯಾರಿಗೋಸ್ಕರ? ಅದೇನು ಸುಖ ಪ್ರಾಪ್ತಿ, ದುಃಖ ನಿವೃತ್ತಿಗೋಸ್ಕರ. ಬನ್ನ ಜಡ್ ಹೊಲಿ ಹುಡುಗಾಡು ಮೊದಲು ಇವೆಲ್ಲ ದುಃಖ ನಿವೃತ್ತಿಗೋಸ್ಕರ ಕೆಲವು ಮಾಡ್ತೀವಿ. ಮತ್ತೆ ಸುಖ ಪ್ರಾಪ್ತಿಗೋಸ್ಕರ ಕೆಲವು ಚೇಷ್ಟ. ಇನ್ನು ಕೆಲವು ದುಃಖೋದ್ರೇಕದಿಂದ ಮಾಡ್ತೀವಿ. ದುಃಖೋದ್ರೇಕದಿಂದ ಅಸಾಧ್ಯ ಏನಾದರೂ ಒಂದು ತಮಗೆ ಅನಿಷ್ಟ ಅತಿಶಯವಾದ ಬಂದಾಗ ಎದೆಯಲ್ಲಿ ಬಡ್ಕೊಳ್ತಾನೆ, ಅಳ್ತಾನೆ, ಬಿದ್ದು ಹೊಳ್ಳಾಡ್ತಾನೆ, ಕಣ್ತುಂಬ ನೀರು ತರ್ತಾನೆ, ಹಿಂಗೆಲ್ಲ ಇದೆಲ್ಲ ಏನಿದು? ದುಃಖದ ಉದ್ರೇಕದಿಂದ ಆಗತಕ್ಕ ಚೇಷ್ಟ ಇದೆ. ಇನ್ನು ಕೆಲವು ಸುಖೋದ್ರೇಕದಿಂದ ಮಾಡ್ತೀವಿ. ಅತ್ಯಂತ ಶ್ರೇಷ್ಠ ಉತ್ಸವ ನಡೆದಾಗ ಚಪ್ಪಾಳೆ ಹಾಕೊಂಡು ಕುಣಿದಾಡ್ತಾನೆ, ಮುಂತಾಗೆಲ್ಲ ಮಾಡ್ತಾನೆ. ಇವೆಲ್ಲ ಸುಖೋದ್ರೇಕದಿಂದ. ಹಾಗಾದ್ರೆ ಪರಮಾತ್ಮ ಈ ಜಗಚ್ಚೇಷ್ಟ ನಡೆಸಬೇಕಾದ್ರೆ ಯಾವುದರಿಂದ ಅಂತ ಪ್ರಶ್ನೆ ಹಾಕುವಂತ ಸುದ್ದಿ. ದುಃಖ ನಿವೃತ್ತಿಗೋಸ್ಕರ ಆಮುದಿಲ್ಲ, ಯಾಕಂದ್ರೆ ದುಃಖನೇ ಇಲ್ಲ. ಸುಖ ಪ್ರಾಪ್ತಿಗೋಸ್ಕರ ಅಂತಿಲ್ಲ, ಪೂರ್ಣಾನಂದ ಇದ್ದಾನೆ, ಪೂರ್ಣ ವಸ್ತು ಇದ್ದಾನೆ. ಸುಖ ಪ್ರಾಪ್ತಿಗೋಸ್ಕರ ಅಂತಿಲ್ಲ. ಇನ್ನು ದುಃಖೋದ್ರೇಕದ ಅಂತ ಅದಂತೂ ಬರೋ ಹಂಗೆ ಇಲ್ಲ ಅವನಿಗೆ. ಮತ್ತೆ ಯಾವುದರಿಂದ? ಸುಖೋದ್ರೇಕದಿಂದ ಪ್ರವೃತ್ತಿ. ಸ್ವಾಮಿ ಯಾವುದರಿಂದ ಪ್ರವೃತ್ತಿ? ಆತ ಜಗತ್ತನ್ನು ಚೇಷ್ಟೆ ನಡೆಸ್ತಿರೋದು ಆನಂದದ ಉದ್ರೇಕ. ಆದ್ರೆ ನಮಗೂ ಅವನಿಗೆ ಇಷ್ಟೇ ವ್ಯತ್ಯಾಸ. ನಮ್ಮ ಆನಂದ ಉದ್ರೇಕಾರ ಹುಚ್ಚುಚ್ಚು ಮಾಡಕ್ಕೆ ಬಿಡ್ತೀವಿ. ಎಲ್ಲೋ ಕಾಲಿಟ್ಟು ಯಾರ್ದೋ ತೊಳೆದು ಯಾವುದೋ ಇದು ಮಾಡ್ಕೊಂಡು ನೈವೇದ್ಯ ಮೇಲೆ ಕಾಲಿಟ್ಟು ಎದ್ದು ಅದನ್ನು ಮಾಡ್ತೀವಿ. ಅಜ್ಞಾನ ಅಲ್ಪಶಕ್ತಿ. ಅವನ ಜ್ಞಾನಿ. ಆ ಪೂರ್ಣಾನಂದ ಹೆಂಗಿದ್ದಾನೋ ಪೂರ್ಣ ಜ್ಞಾನವೂ ಇದ್ದಾನೆ, ಪೂರ್ಣ ಚೇಷ್ಟಕ್ಕೆ ಇದ್ದಾನೆ. ಆದ್ದರಿಂದ ವ್ಯವಸ್ಥಿತ ನಡೆಸ್ತಾನೆ. ಅದರಿಂದ ಪರಮಾತ್ಮನ ಚೇಷ್ಟ, ಜಗತ್ತಿನ ಚೇಷ್ಟ ನಡೆದಿರುವುದು ಆನಂದೋದ್ರೇಕದಿಂದ. ಆನಂದೋದ್ರೇಕದಿಂದ ಪ್ರವೃತ್ತಿ ತಿಳಿಸುವುದೇ ಅವನ ಓಂ ಆನಂದಮಯೋಭ್ಯಾಸ. ಓಂ ಕೂಡ ಅದು ಅರ್ಥವನ್ನು ತಂದುಬಿಟ್ರೆ ಆಚಾರ್ಯರು. ಸೋಜನಿ ದೇವಕ್ಯಂತೆ ಯಸ್ಮಾದನುಕಂಪನಾವ ದೇವಕ್ಯಂತೆ ಅವದನ್ನ ದೇವಕ್ಯಂತೆ ಭುವನಂ ಹಿ ಸುರಾಹ ಸದೈವ ದೇವಕ್ಯಂತೆ. ಇವೆಲ್ಲ ತತ್ವ ರಹಸ್ಯ ವಿಮರ್ಶಿತವಾದ್ದು ಆನಂದಮಯ ಹರಿಕರಣದಲ್ಲಿ. ಆನಂದಮಯ ಹರಿಕರಣ ನ್ಯಾಯ ಸುಧಾರಗಳಲ್ಲಿ ಇವೆಲ್ಲ ಬಂದಿರೋದು. ಯಾರು ಪಾಠ ಹೇಳ್ತಾರೆ ಅದನ್ನೆಲ್ಲ? ಹೆಣ್ಮಕ್ಳಿಗೆ ಎಲ್ಲಿ ತಿಳಿಲಿಕ್ಕಾಗ್ತದೆ?
ತಿಳ್ಕೊಳ್ಳಿಕ್ಕೆಲ್ಲ ಅದನ್ನ ಆ ಪ್ರಮೇಯ ತಿಳಿಬೇಕು ಇವರಿಗೆ. ಅದಕ್ಕೆ ಆಚಾರ್ಯ ಇಲ್ಲಿ ತಂದಿಟ್ಬಿಟ್ರು. ಅದೇ ವಿಷಯ ಅವ್ರು ಓದೋರು ಅಲ್ಲಿ ಓದಿ ಓದಲಿ, ವ್ಯಾಖ್ಯಾನ ಓದಲಿ, ಭಾಷೆ ಓದಿ ನಿಮ್ಗೆ ಅದರ ಅಭಿಪ್ರಾಯ ಇಲ್ಲಿ ತಿಳಿಸಿಬಿಟ್ಟಿವಿ. ಅದನ್ನ ಪರಮಾತ್ಮ ಈ ಥರದ ಪೂರ್ಣಾನಂದತ್ವವನ್ನು ಸ್ತೋತ್ರವನ್ನು ಮಾಡಿ ಈ ಸ್ವಾಮಿ ಅವತಾರ ಮಾಡಬೇಕು ಅಂತ ಕೇಳಿದಾಗ ಸೋಜನಿ ದೇವಕ್ಯಂತೆ. ನೋಡಿ, ದೇವಕ್ಯಂತೆ ಶಬ್ದಕ್ಕೆ 4 ಥರದ ಅರ್ಥ, 4 ಥರದಾದ ಹಿನ್ನೆಲೆಯಲ್ಲಿ ವಿಷಯವನ್ನು ಇಟ್ಕೊಂಡು ತಿಳಿಸಿದ್ದಾರೆ. ಆಗ ಸ್ವಾಮಿ ಅವತಾರವನ್ನು ಕೊಟ್ಟ, ದೇವಕಿಯ ಹತ್ತಿರದಲ್ಲಿ ನಿಂತ. ಇಷ್ಟೇನೆ ದೇವಕಿಯ ಸುತ, ದೇವಕಿಯ ಪುತ್ರ ಅಂದ ಮೇಲೆ ಕಥನ್ನ ಪುತ್ರ ಶತಪತ್ರ ನೇತ್ರ. ಶತಪತ್ರ ನೇತ್ರ ಶ್ರೀಕೃಷ್ಣ ದೇವಕಿ ಪುತ್ರ ಯಾಕಾಗಬಾರ್ದು? ಹೀಗೆ ಕರ್ಕೊಟ್ಟು ಇಂಥ ಪಿತೃತ್ವ ಬೇಕಾಗಿಲ್ಲ ಅವನಿಗೆ. ವಸುದೇವನಿಗೆ ಪಿತಾ ಅಂತಂದ. ಯಾವ ದೃಷ್ಟಿಯಿಂದ? ಪಿತಾ ಸತಸ್ಯೇತಿ ವೇದವಾದ ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸತಸ್ಯೇತಿ ವೇದವಾದ. ಇವನ ತಂದೆಯ ಅರ್ಥ ಏನು? ಇವನ ತಂದೆ, ಇವನ ಮಗ, ಇವ್ರ ಲೋಕ ವ್ಯವಹಾರ ಮಾಡ್ತೀವಿ. ಅರ್ಥ ಸ್ವಲ್ಪ ವಿಚಾರ ಮಾಡ್ರಿ. ಅದನ್ನ ಜ್ಞಾನದ ನೀವು ಸುಮ್ಮನೆ ಏನೋ ವ್ಯಾಮೋಹದಿಂದ ಮಾತಾಡಬೇಡ್ರಿ ಅಂತಾರೆ ವಾದರಾಜ ಸ್ವಾಮಿಗಳು. ಸೇರಿಸಿ ಕೊಟ್ಟು ಮಾತಾಡ್ರಿ. ಈ ಜೀವನಿಗೆ ಹುಚ್ಚಿಲ್ಲ ಇಲ್ಲ. ಮತ್ತೇನು ತಂದೆ ಅಂತಂದ್ರೆ, ಈ ಜೀವ ನಮ್ಗೆ ಇದುವರೆಗೂ ಅವನು ಮಾತಾಡಲಿಕ್ಕೆ, ಅವನ ನೋಡ್ಲಿಕ್ಕೆ, ಮಾಡಲಿಕ್ಕೆ, ಕಥೆ ಆಡಲಿಕ್ಕೆ ಸಿಗ್ತಿರ್ಲಿಲ್ಲ. ಅದಕ್ಕೆ ಬೇಕಾದಂತಹ ಅವನ ಶರೀರ ಮುಂತಾದನ್ನೆಲ್ಲ ಕೊಟ್ಟು ಇವನು ನಮಗೆ ಅವನ ಜೊತೆ ಮಾತಾಡಲಿಕ್ಕೆ ವ್ಯವಹಾರ ಮಾಡಿ